ಇದು ಗೌಡ್ರ ಗದ್ದಲ ವಿಶೇಷ ಚರ್ಚೆ. ನಾನು ರಮಾಕಾಂತ್. ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಒಂದು ಒಕ್ಕಲಿಗರ ಸಂಘ ಅಂತಿದೆ. ಈ ಸಂಘ ಮುಖ್ಯವಾಗಿ ಸಮುದಾಯದ ಏಳಿಗೆಯನ್ನ, ಉನ್ನತಿಯನ್ನ, ಆ ಒಂದು ಸಮುದಾಯದ ಅಸಹಾಯಕರನ್ನ ಮೇಲ್ತರ್ತಕ್ಕಂಥದ್ದು, ಅವರಿಗೆ ವಿದ್ಯಾಭ್ಯಾಸದಲ್ಲಿ ಹೆಲ್ಪ್ ಮಾಡ್ತಕ್ಕಂಥದ್ದು, ಅದು ವೈದ್ಯಕೀಯ ಸೀಟ್ ಆಗಲಿ, ಎಂಜಿನಿಯರಿಂಗ್ ಸೀಟ್ ಆಗಲಿ, ಈ ವಿಚಾರದಲ್ಲಿ ವಿಶೇಷವಾಗಿ ಆ ಸಮುದಾಯವನ್ನ ಬೆಳೆಸ್ತಕ್ಕಂಥ ಒಂದು ಹೊಣೆಯನ್ನ, ಜವಾಬ್ದಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಒಂದು ಸಂಘ. ಆದರೆ ಈ ಸಂಘ ಅನೇಕ ಕಾರಣಗಳಿಗೆ ಯಾವಾಗಲೂ ಕೂಡ ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಾನೆ ಇರುತ್ತೆ, ಅಥವಾ ಸಂಘದಲ್ಲೇನೆ ಅಂತ ವಿವಾದಗಳು ಉಂಟಾಗ್ತಾ ಇರ್ತವೆ. ತೀರಾ ಇತ್ತೀಚಿನದ್ದು ಅಂತ ಹೇಳಿದ್ರೆ ಸಂಘದ ಅಧ್ಯಕ್ಷರಾಗಿದ್ದಂಥ ಅಪ್ಪಾಜಿ ಗೌಡ್ರನ್ನ ಪದಚ್ಯುತಿ ಮಾಡಿರ್ತಕ್ಕಂಥದ್ದು. ಯಾಕಾಯ್ತಿದು? ಯಾಕಿಷ್ಟು ಗಲಾಟೆ ಆಗ್ತಾ ಇದೆ? ಇದರ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆಯಾ, ಪೊಲಿಟಿಕಲ್ ಪಾರ್ಟಿ ಇದೆಯಾ, ಅಥವಾ ಇನ್ಯಾರ್ದಾದ್ರೂ ಹುನ್ನಾರ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀನಿ. ಇದೇ ಗೌಡ್ರ ಗದ್ದಲ. ಇಲ್ಲಿ ಮಾತಾಡೋದಕ್ಕೆ ನಮ್ಮೊಂದಿಗೆ ಅಪ್ಪಾಜಿ ಗೌಡ್ರ ಇದ್ದಾರೆ, ಒಕ್ಕಲಿಗ ಸಂಘದ ಪದಚ್ಯುತ ಅಧ್ಯಕ್ಷ. ಸ್ವಾಗತ ನಿಮಗೆ ಅಪ್ಪಾಜಿ ಗೌಡ್ರೆ. ನಮಸ್ಕಾರ. ಫೈನ್, ಮಾತಾಡ್ತೀನಿ ನಾನು ನಿಮ್ಮನ್ನ. ಅಂದ್ರೆ ಈಗ ನಾವು ಒಕ್ಕಲಿಗ ಸಂಘದಲ್ಲಿ ನೋಡಿದಾಗ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಒಕ್ಕಲಿಗ ಸಂಘದ ಅಧ್ಯಕ್ಷ ಸ್ಥಾನದಿಂದ ಅಪ್ಪಾಜಿ ಗೌಡ್ರನ್ನ ಪದಚ್ಯುತಿ ಮಾಡಲಾಗಿದೆ. ವಿಧಾನಸಭಾ ಚುನಾವಣೆಗೂ ಈ ಒಕ್ಕಲಿಗ ಸಂಘದ ಘರ್ಷಣೆಗೂ ಏನಾದರೂ ನಂಟಿದೆಯಾ ಅಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ MLC ಒಬ್ರು ಕೂಡ ದೊಡ್ಡ ಮಟ್ಟದಲ್ಲಿ ಪಾಲುದಾರರಾಗಿದ್ದಾರೆ, ಒಂದು ರೀತಿ ಫೈಟ್ ಮಾಡ್ತಾ ಇದ್ದಾರೆ, ಒಂದು ಗುಂಪು ಕಟ್ತಾ ಇದ್ದಾರೆ ಅಂತ ಒಂದು ಆರೋಪ ಇದೆ. ಜೊತೆಗೆ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯ ಕೆಲ ಮುಖಂಡರು ಸೇರಿಕೊಂಡು ಈ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಸಂಘವನ್ನ ಅಂತ ಒಂದ್ ಕಡೆ ಮಾತಿದೆ. ಹಾಗಾದ್ರೆ ಯಾರೆಲ್ಲ ಇದ್ದಾರೆ? 35 ಜನ ನಿರ್ದೇಶಕರು ಈ ಸಂಘದಲ್ಲಿದೆ. 19 ನಿರ್ದೇಶಕರು ಸಂಘದಲ್ಲಿ ಅಪ್ಪಾಜಿ ಗೌಡ್ರ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಇನ್ನು ಅಪ್ಪಾಜಿ ಗೌಡ್ರ ವಿರುದ್ಧವಾಗಿ ಷಡ್ಯಂತ್ರವನ್ನ ಯಾಕೆ ಮಾಡ್ತಿದ್ದಾರೆ? ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಬೇರೆ ಯಾರಿಗಾದ್ರೂ ಆ ಸ್ಥಾನಕ್ಕೆ ಹೋಗ್ಬೇಕು ಅಂತ ಒಂದು ಆಸೆ ಇದೆಯಾ, ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿತಂತ್ರವನ್ನ ಮಾಡ್ತಾ ಇದ್ದಾರಾ? ಜೊತೆಗೆ ಸಂಘದ ಕಚೇರಿಯಲ್ಲೇ 2 ಬಣ್ಣಗಳು ಕೈ ಮಿಲಾಯಿಸ್ತವೆ. ಇಷ್ಟರ ಮಟ್ಟಿಗೆ ತೋಳೇರಿಸ್ತಕ್ಕಂಥ ಹಂತಕ್ಕೆ ಹೋಗುತ್ತೆ, ಮಸಲ್ ಪವರ್ ತೋರಿಸೋ ಒಂದು ಹಂತಕ್ಕೆ ಹೋಗುತ್ತೆ. ಇವೆಲ್ಲವನ್ನು ಖಂಡಿಸಿ ಅಪ್ಪಾಜಿ ಗೌಡರು ಕಾನೂನು ಹೋರಾಟ ಕೂಡ ರೆಡಿಯಾಗಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ ನಾನು. ಅಪ್ಪಾಜಿ ಗೌಡ್ರು ನೋಡ್ತಾ ಇದೀವಿ ನಾವು. ಈಗ ನಿಮ್ಮ ಸಂಘದಲ್ಲಿ ಪ್ರತಿ ಸಲವೂ ಒಂದಲ್ಲ ಒಂದು ಗದ್ದಲ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಯಾಕಿಷ್ಟು ಗೊಂದಲಗಳು? 5 ತಿಂಗಳಾಯ್ತು ಅಷ್ಟೇ ಅಪ್ಪ, ನೀವು ಲಾಸ್ಟ್ ಟೈಮು ಎಲೆಕ್ಟ್ ಆಗಿ ನೀವು 5 ತಿಂಗಳಲ್ಲಿ ಮತ್ತೇನಂತ ಸಮಸ್ಯೆ? ಮತ್ತೆ ಅವರು ಈ ಏನು ಈ ಗದ್ದಲ ನಡೀತಾ ಇದೆ, ಇದರ ಹಿಂದೆ ಆ ಲ್ಯಾಂಡ್ ಮಾಫಿಯಾದ ಕೈವಾಡ ಇದೆ. ಸಜ್ಜೆಪಾಳ್ಯದ ಜಮೀನು ಅದೇ ಮುಖ್ಯ ಕಾರಣ, ಬೇರೆ ಇನ್ಯಾವುದೂ ಇಲ್ಲ. ಆ ಸಜ್ಜೆಪಾಳ್ಯದ ಜಮೀನನ್ನ ಯಾರು ಹೊಡ್ಕೊಳ್ಬೇಕು ಅಂತ ಇದ್ದಾರೆ, ಆ ವ್ಯಕ್ತಿಗಳೇ ಇಷ್ಟೆಲ್ಲ ಏನು ನೋ ಕಾನ್ಫಿಡೆನ್ಸ್ ಮೋಷನ್ನು ಇದೆಲ್ಲ ತಂದು ನನ್ನನ್ನು ಪದಚ್ಯುತಿ ಮಾಡಬೇಕು ಅಂತ. ದಿಸ್ ಇಸ್ ದಿ ಸೆಕೆಂಡ್ ಅಟೆಂಪ್ಟ್. ಫೈನ್. ಈಗ ಯಶವಂತಪುರ ಹೋಬಳಿ ಸಜ್ಜೆಪಾಳ್ಯ ಗ್ರಾಮದ ಸರ್ವೆ ನಂಬರ್ 9, 10, 13, 15 ಸುಮಾರು 43 ಎಕರೆ ಜಾಗ ಅಲ್ಲ, 15ರಲ್ಲೇ 44 ಎಕರೆ ಜಾಗ ಇದೆ. ಓಕೆ. ಇನ್ನು ಉಳಿದ ಸರ್ವೆ ನಂಬರ್ಗಳಲ್ಲಿ 52 ಎಕರೆ ಜಮೀನಿದೆ. ಒಟ್ಟು ಎಷ್ಟು ಕೋಟಿ ಮೌಲ್ಯದ್ದು ಜಾಗ? 96 ಎಕರೆ. ಅದು 2,500 ಕೋಟಿಗೂ ಮಿಗಿಲಾದ ಆಸ್ತಿ. ಈ ಜಾಗ ಸಂಘಕ್ಕೆ ಸೇರಬೇಕು, ಸಂಘಕ್ಕೆ ಬರಬೇಕು ಅಂತ ನಿಮ್ಮ ಹೋರಾಟ? ನನ್ನ ಹೋರಾಟ. ಇದು ಸುಪ್ರೀಂ ಕೋರ್ಟ್ ಲೆವೆಲ್ಗೂ ಕೂಡ ಹೋಗಿರ್ತಕ್ಕಂಥ ಒಂದು ಹೋರಾಟ. ಹೌದು. ಸೊ ಇದು ಇಲ್ಲ, ಯಾರೋ ಖಾಸಗಿ ವ್ಯಕ್ತಿಗೆ ಸೇರಬೇಕು ಅಂತ ಕೆಲವರು ಇದನ್ನ ಸಂಘದಲ್ಲೇ ಇದ್ದಾರೆ. ಅವರು ಕೆಲವು ಸಂಘದ ಸದಸ್ಯರುಗಳು ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಆ ಖಾಸಗಿ ವ್ಯಕ್ತಿಗೆ ಹೋದ್ರೆ ಅವ್ರಿಗೆ ಏನೋ ಸಿಗಬಹುದು ಅಂತ ಅಂದಾಜಿದೆಯಾ? ಹೌದು. ಅವ್ರು ಸೇರ್ಕೊಂಡು ಅಪ್ಪಾಜಿ ಗೌಡ್ರಿದ್ರೆ ಸಂಘಕ್ಕೆ ಹಾಕ್ಬಿಡ್ತಾರೆ ಜಾಗನ. ಹೌದು. ಅವ್ರು ಬೇರೆಯವ್ರಿಗೆ ಬರ್ಲಿ, ಖಾಸಗಿ ವ್ಯಕ್ತಿ ಅವ್ರಿಗೂ ಶೇರ್ ಬರ್ಬೋದಲ್ಲ. ಓಕೆ. ಈ ಕಾರಣಕ್ಕೆ ಇಷ್ಟೆಲ್ಲ ನಡೀತಾ ಇದೆ. ಈ ಕಾರಣಕ್ಕೋಸ್ಕರನೇ ಇದೆಲ್ಲ. ಈಗ ಕೆಲವು ತಿಂಗಳ ಹಿಂದೆ ನನ್ನ ಮೇಲೆ ಯಾವುದೋ ಮೆಡಿಕಲ್ ಸೀಟ್ನಲ್ಲಿ 5 ಕೋಟಿ ತೆಗೆದುಕೊಂಡ್ರು ಅಂತ ಹೇಳಿ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ರು. ಅದು ಏನು ನಡೀಲಿಲ್ಲ. ಓಕೆ. ಈಗ ಎರಡನೇದಾಗಿ ಇದನ್ನ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಇಟ್ಟಿದ್ದಾರೆ. ನೋ ಕಾನ್ಫಿಡೆನ್ಸ್ ಮೋಷನ್ 18 ಜನರ ಸಹಿ ಹಾಕಿ ಒಂದು ಪತ್ರ ಕೊಟ್ರು. 4 ದಿನದಲ್ಲಿ ಒಬ್ರು 24 ಜನ ಬೇಕು ಅಂತೀರಿ, ಅವ್ರು 18 ಜನ ಸಾಕು ಅಂತಾರೆ. ಯಾವ್ದು ನಂಬೋಣ ನಾವು? ಸಂಘದ ಬೈಲಾ ಏನ್ ಹೇಳುತ್ತೆ? ಬೈಲಾದಲ್ಲಿ ತಮ್ಮ ಎದುರುಗಡೆನೆ ಬೈಲಾ ಇಡ್ತೀನಿ. ಬೈಲಾದಲ್ಲಿ 3/2 ಬಹುಮತದಿಂದ ತೀರ್ಮಾನಿಸಿದಲ್ಲಿ ಮಾತ್ರ ಆವಾಗ ಅವಿಶ್ವಾಸ ನಿರ್ಣಯ 35 ಜನರ 3/2 ಭಾಗ 24 ಸದಸ್ಯರ ಸಹಿ ಉಳ್ಳ ಪತ್ರ ತಲುಪಿದ್ರೆ ಮಾತ್ರ ಅದಕ್ಕೆ. ಹಾಗಾದ್ರೆ ಇವರು 18 ಜನ ಇಟ್ಕೊಂಡು 19 ಜನ ಇಟ್ಕೊಂಡು ಮಾಡಿದಾರಲ್ಲ, ಇದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಸಂಘದ ಬೈಲಾ ಪ್ರಕಾರವಾಗಿ ಇಲ್ಲ. ನೀವು ಈಗಲೂ ಕೂಡ ಅಧ್ಯಕ್ಷರೇ? ಹೌದು. ಆ ಪ್ರಕಾರ ಪದಚ್ಯುತಿ ಆಗಿಲ್ಲ. ಯಾರು ಹೇಳ್ಬೇಕಾಗ ನೀವು ಇದನ್ನ? ನಾನು ಈಗೇನು ಅವರು 18 ಜನ ಸೇರಿ ಮೀಟಿಂಗ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಮೀಟಿಂಗು
ಅದು ಅನೂರ್ಜಿತ ಮೀಟಿಂಗ್ ಅದು. ಯಾಕೆ ಅಂತಂದ್ರೆ ಅಸಿಂಧುವಾದ ಮೀಟಿಂಗ್ ಅದು. ಒಂದು ಮೀಟಿಂಗ್ ಮಾಡಬೇಕಾದ್ರೆ 35 ಜನ ಸದಸ್ಯರಿಗೂ ನೋಟಿಸ್ ಕೊಡಬೇಕು. 7 ದಿನಗಳ ಅಂತರವಿರುವಂತ ನೋಟಿಸ್ ಕೊಟ್ಟು ನಂತರ ಆ ಒಂದು ದಿನ ಡೇಟು ಟೈಮು ಎಲ್ಲ ಫಿಕ್ಸ್ ಮಾಡಿ ಸ್ಥಳ ಎಲ್ಲ ಫಿಕ್ಸ್ ಮಾಡಿ. ಕೆಲವರು ನೋಟಿಸ್ ಬಂದಿಲ್ಲ ಅಂತಾರೆ, ಕೆಲವರು ಬಂದಿದೆ ಅಂತಾರೆ, ಕೆಲವರು ಪತ್ರ ಸಿಕ್ತು ನಮಗೆ ನೋಟಿಸ್ ಸಿಕ್ಕಿಲ್ಲ ಅಂತ ಇಲ್ಲ. 35 ಜನಗಳಿಗೆ ನೋಟಿಸ್ ಆಗಿಲ್ಲ. ಓಕೆ, ನಾ ಈಗೇನು 18 ಜನ ಇದ್ದಾರೆ, ಉಳಿದ 17 ಜನಕ್ಕೂ ಯಾರಿಗೂ ಈಗ ನನ್ನನ್ನು ಪದಚ್ಯುತಿ ಮಾಡಬೇಕಾದ್ರೆ ನನಗೆ ನೋಟಿಸ್ ಇಲ್ದಿರ ಪದಚ್ಯುತಿ ಮಾಡಕ್ಕಾಗತ್ತಾ? ಓಕೆ, ಈಗ ಈವನ್ ಎಂತದ ಕೈದಿಗೂ ಒಂದು ಆಪರ್ಚುನಿಟಿ ಕೊಡ್ತಾರೆ. ನಾನು ಆ ಮೀಟಿಂಗ್ ನಲ್ಲಿ ಯಾವ ಕಾರಣಕ್ಕೋಸ್ಕರ ನನ್ನನ್ನು ಪದಚ್ಯುತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೇಳುವಷ್ಟು ಒಂದು ಅವಕಾಶ ಇಲ್ಲ ಅನ್ನೋದಾದ್ರೆ ಅದು ಮೀಟಿಂಗ್ ಸಾಧ್ಯನೇ ಅಲ್ಲ. ಕೆಲವರು ಆರೋಪಿಸ್ತಾರೆ ಅಪ್ಪಾಜಿ ಗೌಡರಿಗೆ ಅಧಿಕಾರ ಲಾಲಸೆ, ಕುರ್ಚಿಗೆ ಅಂಟ್ಕೊಳ್ತಾರೆ ಅವರು. ಅವೆಲ್ಲ ಸುಳ್ಳು. ನಾನು ಕುರ್ಚಿಗೆ ಅಂಟ್ಕೊಂಡೇ ಇಲ್ಲ. ನಾನು ಹೋರಾಟ ಮಾಡಿದ ಫಲವಾಗಿ ನನ್ನನ್ನ ಪ್ರಾಥಮಿಕ ಸದಸ್ಯರು ಅತಿ ಹೆಚ್ಚಿನ ಮತಗಳಿಂದ ನನ್ನನ್ನು ಚುನಾಯಿಸಿದ್ದಾರೆ. ಹಾಗೆ ನನ್ನ ಟೀಮ್ನಲ್ಲಿ ಕೂಡ ಹೆಚ್ಚಿನ ಸದಸ್ಯರು ಆಯ್ಕೆ ಆಗಿದ್ರು. ಹಾಗೂ ಇಡೀ ಜಿಲ್ಲೆಗಳಿಂದ ಹೆಚ್ಚಿನ ಸದಸ್ಯರು ನನಗೆ ಬೆಂಬಲ ಅಧ್ಯಕ್ಷನಾಗಿದ್ದೇನೆ ವಿನಃ ನಾನು ಯಾವುದೇ ಅಧಿಕಾರ ಲಾಲಸೆಯಿಂದ ಇಲ್ಲಿ ಬಂದವನಲ್ಲ. ನಾನು ಒಕ್ಕಲಿಗರ ಸಂಘಕ್ಕೆ ಬಂದು ಸುಮಾರು 17 ವರ್ಷಗಳಾಯ್ತು. ಇದುವರೆಗೆ ಯಾವುದೇ ಕುರ್ಚಿಯನ್ನು ನಾನು ಹಿಡಿದಿಲ್ಲ. 35 ಜನ ಸದಸ್ಯರಲ್ಲಿ ನಿರ್ದೇಶಕರಲ್ಲಿ ನಿಮ್ ಕಡೆ ಜನ ಅಂತ ಎಷ್ಟು ಜನ ಇದ್ದಾರೆ ಈಗ? ನನ್ನ ಕಡೆ ಈಗಲೂ 19 ಜನ ಇದ್ದಾರೆ. ಈಗ್ಲೂ 19 ಜನ ಇದ್ದಾರೆ. ಅವರಿಗೆ ಮೊನ್ನೆ ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಒಬ್ರು ನಿಮ್ ಕಡೆ ಇದ್ರು, ಅವ್ರಿಗೆ ಕೇವಲ 17 ಜನ ಇದ್ರು. ನಂತರ ನಮ್ಮ ಕಡೆಯವರು ಒಬ್ಬರ ಸದಸ್ಯರನ್ನ ಹೈಜಾಕ್ ಮಾಡಿ ಅವರು ಮೀಟಿಂಗ್ ಮಾಡಿದ್ದಾರೆ. ಸೊ ಇದು ನಡೀತಾ ಇದೆ. ಏನಕ್ಕೆ ಇದೆಲ್ಲ ಇಷ್ಟೊಂದು ಜಟಾಪಟಿ ಆಗ್ತಿರ್ತಕ್ಕಂಥದ್ದು? ಒಕ್ಕಲಿಗ ಸಮುದಾಯವನ್ನ ಉದ್ಧಾರ ಮಾಡಬೇಕು ಅನ್ನೋ ಪೈಪೋಟಿನ ಇದು? ನಿಮಗೆ ನಾನ್ ಚೆನ್ನಾಗಿ ಉದ್ಧಾರ ಮಾಡ್ತೀನಿ, ನನಗಿಂತ ನೀವು ಚೆನ್ನಾಗಿ ಉದ್ಧಾರ ಮಾಡ್ತೀರಾ ಅನ್ನೋ ಕಾಳಜಿನ ಇದು? ಪೂರ್ತಿ ಸಮುದಾಯದ ಏಳಿಗೆಯನ್ನೇ ಇವರೆಲ್ಲ ನಂಬಿಕೊಂಡು ಅದ್ರ ಬಗ್ಗೆ ಅತ್ಯಂತ ಉತ್ಸಾಹ ಕೆಲಸ ಮಾಡ್ತಿರೋದ? ತಮ್ಮ ಅವಗಾಹನೆಗೆ ಬಿಡ್ತೇನೆ. ಇದು ಒಕ್ಕಲಿಗರ ಸಂಘವನ್ನು ಉದ್ಧಾರ ಮಾಡ್ಲಿಕ್ಕೆ ಬರುವಂತ ಜನಗಳಾದ್ರೆ ಇವರು ಈ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿ ಒಕ್ಕಲಿಗರ ಸಂಘದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡಿ ಒಕ್ಕಲಿಗರ ಸಂಘದ ಏಳಿಗೆಯನ್ನ ಕುಂಠಿತಗೊಳಿಸುವಂತ ಕೆಲಸ ಮಾಡ್ತಿರ್ಲಿಲ್ಲ. ಇವರಾಗ್ಲೇ 2ನೇ ಸಾರಿ 3ನೇ ಸಾರಿ ಈ ಅಟೆಂಪ್ಟ್ ಗಳನ್ನು ಮಾಡ್ತಿದ್ದಾರೆ. ಇದು ನಿಜಕ್ಕೂ ಶೋಚನೀಯ ಮತ್ತು ಒಕ್ಕಲಿಗರ ಸಂಘದ ಏಳಿಗೆಗೂ ಒಳ್ಳೇದಾಗೋದಿಲ್ಲ. ಫೈನ್. ನೆನ್ನೆ ಕೂಡ ಒಂದು ಗಲಾಟೆ ಆಗಿದೆ ವೀಕ್ಷಕರೇ, ಇದೇ ಒಕ್ಕಲಿಗರ ಸಂಘದಲ್ಲಿ. ಮೆಟ್ಲು ಹತ್ಬೇಕಾದ್ರಿಂದ ನಾನು ಭಾವಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ನೀವು ಕೂಡ ವಿಜುವಲ್ಸ್ ನಲ್ಲಿ. ಇಲ್ಲಿ ಒಂದು ಕಡೆಯಲ್ಲಿ ಅಪ್ಪಾಜಿ ಗೌಡರ ಬೆಂಬಲಿಗರು ಮತ್ತು ನಿರ್ದೇಶಕರ ನಡುವೆ ಒಂದಷ್ಟು ವಾಗ್ವಾದಗಳಾಗಿವೆ ಅನ್ನೋ ಸುದ್ದಿ ಇದೆ. MLC ಪುಟ್ಟಣ್ಣ ಅವರ ನೇತೃತ್ವದಲ್ಲಿ ಸುಮಾರು 20 ನಿರ್ದೇಶಕರ ಒಂದು ಸಭೆಗೋಸ್ಕರವಾಗಿ ಇಲ್ಲಿ ಹೋಗ್ತಾ ಇದ್ರು. ಅವಿಶ್ವಾಸವನ್ನು ಇವರೆಲ್ಲ ಕೂಡ ಮಂಡಿಸಿದ್ರು ಅಪ್ಪಾಜಿ ಗೌಡರ ವಿರುದ್ಧವಾಗಿ ಅಂತ ಹೇಳಿ. ಸಭೆಗೆ ಬರ್ತಿದ್ದಂತ 18 ನಿರ್ದೇಶಕರನ್ನ ಅಪ್ಪಾಜಿ ಗೌಡ ಬೆಂಬಲಿಗರು ತಡೆದು ಬಿಟ್ರು. ಆಗ ಒಂದು ದೊಡ್ಡ ಗಲಾಟೆ ಆಯಿತು, ಅಲ್ಲಿ ತೋಳೇರಿಸೋ ಹಂತಕ್ಕೂ ಹೋಯ್ತು ಅಂತ. ಏನಿದು? ಒಕ್ಕಲಿಗರ ಸಂಘದ ಕಾರ್ಯಸಹಕಾರಿ ಸಮಿತಿಯ ಮೀಟಿಂಗ್ ಹಾಲ್ ಅದು. ಓಕೆ. ಆ ಮೀಟಿಂಗ್ ಹಾಲಿಗೆ ಹೋಗ್ತಾ ಇದ್ದವರು ಕಾರ್ಯಕಾರಿ ಸಮಿತಿಯ ಸದಸ್ಯರು. ಅವರುಗಳಲ್ಲೇ ಕೆಲವು ಏನೋ ಗೊಂದಲ ಉಂಟಾಗಿ ಆ ರೀತಿಯ ಗಲಾಟೆ ಆಗಿರ್ಬೋದು ವಿನಃ ಬೇರೆ ನನ್ನ ಬೆಂಬಲಿಗರು ಅಥವಾ ನನ್ನ ವಿರೋಧಿಗಳು ಅನ್ನೋ ಮಾತು. ಮೀಟಿಂಗ್ ಮಾಡ್ತೀವಿ ಅಂತ ಕೇಳಿದ್ರೆ ತಡೆಯಕ್ಕೆ ಹೋಗ್ಬಿಟ್ರು ಅಪ್ಪಾಜಿ ಗೌಡರ ಕಡೆಯವರು ಅಂತ. ಇಲ್ಲ, ನನ್ನ ಕಡೆಯವರು ಅವರು ಈಗ ಯಾರು ತಳ್ಳಿದಾರಲ್ಲ ಒಬ್ಬರನ್ನ, ಅವರು ಕಾರ್ಯಕಾರಿ ಸಮಿತಿಯ ಸದಸ್ಯರು. ಓಕೆ. ಇಲ್ಲಿ ನೋಡಿ, ದೇವೇಗೌಡರ ಆಶೀರ್ವಾದ ಇದೆ ಅಪ್ಪಾಜಿ ಗೌಡ್ರೆ? ನನಗಿದೆ. ನಿಮಗಿದೆ? ನನಗೆ ಎಲ್ಲ ರಾಜಕಾರಣಿಗಳ ಫೈನ್. ಈಗ ಒಕ್ಕಲಿಗ ಸಮುದಾಯ ಅಂತ ಹೇಳಿದ್ರೆ ಒಂದೇ ಪಾರ್ಟಿಲಿ ಇರಬೇಕು ಅಂತ ಎಲ್ಲಾ ಪಾರ್ಟಿಗಳು ಇರತಕ್ಕಂತ ಒಕ್ಕಲಿಗರು ಕೂಡ ಕಂಟೆಸ್ಟ್ ಮಾಡಬಹುದಾಗುತ್ತೆ. ವಿಶೇಷವಾಗಿ ನಿಮ್ ದೇವೇಗೌಡರ ಆಶೀರ್ವಾದ ಇರೋ ಸತ್ಯ. ಈ MLC ಪುಟ್ಟಣ್ಣ ಅವ್ರಿಗೂ ಒಕ್ಕಲಿಗರ ಸಂಘಕ್ಕೂ ಸದ್ಯಕ್ಕೆ ಇರತಕ್ಕಂಥ ಸಂಬಂಧ ಏನು? MLC ಪುಟ್ಟಣ್ಣವರು ಈಗ 10 ವರ್ಷಗಳ ಹಿಂದೆ ಒಮ್ಮೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಬಂದಿದ್ರು. ಅವರು ಬಂದಂತಹ ಸಮಯದಲ್ಲಿ ಸಜ್ಜೆಪಾಳ್ಯದ ಜಮೀನನ್ನ ಒಂದು ಭಾಗ 44 ಎಕರೆನಲ್ಲಿ ಒಂದು ಕಾಂಪ್ರಮೈಸ್ ಅನ್ನ ಅರೇಂಜ್ ಮಾಡಿದ್ರು, ಸಂಧಾನ. ಆ ಸಂಧಾನದಲ್ಲಿ ಒಕ್ಕಲಿಗರ ಸಂಘಕ್ಕೆ ಕೇವಲ 6 ಎಕರೆ ಆ ಲ್ಯಾಂಡ್ ಅನ್ನು ಹೊಡ್ಕೊಳ್ಬೇಕು ಅಂತಿದಾರಲ್ಲ, ಅವರಿಗೆ 38 ಎಕರೆ ಸಂಧಾನ ಮಾಡಿದ್ರು. ನಂತರ ಅವರು ಕಾರ್ಯಕಾರಿ ಸಮಿತಿಗೆ ಚುನಾವಣೆ ಆಗಲಿಲ್ಲ. ಎರಡನೇದಾಗಿ ಈ ಏನು ಸಂಧಾನ ಮಾಡಿಕೊಂಡ್ರು ಆ ಸಂಧಾನದ ವಿರುದ್ಧ ನಾನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ 2009ರಲ್ಲಿ ಅದು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಬಂತು. ಸಂಘ ಸಂಸ್ಥೆನವರು ಯಾವುದೇ ಕಾರಣಕ್ಕೂ ಈ ಟ್ರಸ್ಟ್ಗೆ ಸೇರಿದಂಥ ಪ್ರಾಪರ್ಟಿಗಳನ್ನು ಇವರು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅಥವಾ ಸಂಧಾನ ಮಾಡಿ ಪರಬಾರೆ ಮಾಡುವಂಥ ಅಧಿಕಾರ ಇವ್ರಿಗಿಲ್ಲ ಅಂತೇಳಿ ತೀರ್ಮಾನ ಆಯಿತು. ಹಾಗೇನೆ ಇವರಿಗೆ ಆ ಜಮೀನನ್ನು ಹೊಡ್ಕೊಳ್ಬೇಕಾದ್ರೆ ಈ ಸಂಧಾನ ಒಂದೇ ಒಂದು ದಾರಿ, ಅವರಿಗೆ ಬೇರೆ ಯಾವುದೇ ರೈಟ್ಸ್ ಇಲ್ಲ.
ಆ ಥರ ರೈಟ್ಸ್ ಇದ್ರೆ ಕೋರ್ಟ್ನಲ್ಲಿ ಅವ್ರು ತಗೋಬೋದಾಗಿತ್ತು. ಅವ್ರಿಗೆ ರೈಟ್ಸ್ ಇಲ್ಲ. ಸೊ ಹಾಗಾಗಿ ಅದು ಯಾವುದೋ ಒಬ್ರು ವ್ಯಕ್ತಿ ರಂಗಮ್ಮ ಅಂತೇಳಿ ಒಬ್ರು ಮಹಿಳೆ ಅದನ್ನು ದಾನವಾಗಿ ನೀಡಿದ್ದು. ಆ ರಂಗಮ್ಮ ಅವರು ವಿಲ್ ಮಾಡಿದ ನಂತರ ಒಬ್ರು ಪುಟ್ಟಸ್ವಾಮಿ ಅನ್ನೋರ್ನ ಒಬ್ರು ಉಸ್ತುವಾರಿಯಾಗಿ ಮಾಡಿದ್ರು. ಉಸ್ತುವಾರಿ ಅವರಿಗೆ ಬರೀ ಉಸ್ತುವಾರಿ ಅಷ್ಟೇ ಕೆಲಸ. ಅವ್ರು ಏನು ರಂಗಮ್ಮನವ್ರು ಮಾಡಿದ್ದಾರೆ, ವಿಲ್ನಲ್ಲಿ ತಿಳಿಸಿದ್ದಾರೆ, ಅದನ್ನ ಕೆಲಸಗಳನ್ನು ಪೂರೈಸಬೇಕೆ ವಿನಃ ಉಸ್ತುವಾರಿಯ ಮಗನಿಗೆ ಅದರಲ್ಲಿ ಯಾವುದೇ ರೈಟ್ಸ್ ಬರಲ್ಲ. ಇದಿಷ್ಟೇ ಆ ಕೇಸಿನ ಗುಟ್ಟು. ಈಗ ಆ ಜಮೀನು ನನಗೆ ಬೇಕು ಅಂತ ಹೋರಾಟ ಮಾಡ್ತಿರೋದು ಉಸ್ತುವಾರಿಯ ಮಗ. ಸೊ ಹಾಗಾಗಿ ಇದು ಸಂಘಕ್ಕೆ ಸೇರಿದ ಜಮೀನು, ಉಸ್ತುವಾರಿಯ ಮಕ್ಕಳಿಗೆ ಅಥವಾ ಅವರ ಸಂಬಂಧಿಕರಿಗೆ ಇದರಲ್ಲಿ ಲೀಗಲ್ ರೈಟ್ಸ್ ಇಲ್ಲ ಅಂತೇಳಿ ಹೋರಾಟ ಮಾಡ್ತಿದ್ದೇನೆ ವಿನಃ ಬೇರೆ ಇನ್ನೇನು ಅಲ್ಲ. ಒಕ್ಕಲಿಗರ ಸಂಘದ ಜಗಳ ಅಲ್ಲ, ಇದು ಜಮೀನ್ ಜಗಳ. ಇದು ಜಮೀನ್ ಜಗಳ, ಲ್ಯಾಂಡ್ ಡಿಸ್ಪ್ಯೂಟ್. ಇದು ಅಷ್ಟೇ, ಬೇರೆ ಉದ್ದೇಶಗಳು, ಲ್ಯಾಂಡ್ ಡಿಸ್ಪ್ಯೂಟ್ ಅಷ್ಟೇ. ಇದು ಅವರು ಕಾಂಪ್ರಮೈಸ್ ಮಾಡಿ ಅಥವಾ ಆಲ್ರೆಡಿ ಕೋರ್ಟ್ ಅಲ್ಲಿ ಇರಬೇಕಾದ್ರೆ ಇಷ್ಟ್ಯಾಕೆ ಇದು ಕಾವು ಪಡ್ಕೊಳ್ಳುತ್ತೆ ಅಪ್ಪಾಜಿ ಕೊಟ್ರೆ? ಈಗ ಅವರಿಗೆ ಕೋರ್ಟ್ ಕೊಡುತ್ತೆ, ನಿಮ್ ಪರವಾಗಿ ಕೋರ್ಟ್ ಇದೆ. ಆದ್ರೆ ಪ್ರತಿವಾದಿ ಅಥವಾ ವಾದಿ ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾದ್ರೆ ಒಬ್ಬನಿಗೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಕಾರಣದಿಂದ ಒಕ್ಕಲಿಗರ ಸಂಘ ಹಿಂದೊಮ್ಮೆ ಕಾಂಪ್ರಮೈಸ್ ಮಾಡಿಕೊಂಡು ಫೇಲ್ ಆಗಿದೆ. ಈಗ 2ನೇ ಸಾರಿ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತ ವ್ಯಕ್ತಿ ಅಲ್ಲಿ ಅಧಿಕಾರದಲ್ಲಿ ಇರಬೇಕು ಅಂತ ಹೇಳಿ ಅವರ ಆಸೆ. ನಾನು ಆ ಕಾಂಪ್ರಮೈಸ್ಗೆ ಅಡ್ಡಿ ಇದ್ದೇನೆ. ಯಾವುದೇ ರೀತಿಯಲ್ಲಿ ಒಕ್ಕಲಿಗರ ಸಂಘ ಇವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಒಕ್ಕಲಿಗರ ಸಂಘಕ್ಕೆ ಸೇರಿದ ಜಮೀನು ಟ್ರಸ್ಟ್ಗೆ ಸೇರಿದಂತ ಸ್ವಂತ ಹಿತಾಸಕ್ತಿಗಳು ಏನೂ ಇಲ್ಲ ಇದರಲ್ಲಿ. ಈ ಜಮೀನಿಗೆ ಏನು ಕೋರ್ಟಿಗೆ ಇದುವರೆಗೆ ಎಲ್ಲ ದುಡ್ಡು ಖರ್ಚು ಮಾಡಿದ್ದೇನೆ, ಅದೆಲ್ಲ ನನ್ನ ಸ್ವಂತ ಹಣ, ಸಂಘದ್ದಲ್ಲ. ಸೊ ಹಾಗಾಗಿ ಆ ಒಂದು ಹೋರಾಟದಲ್ಲಿ ನಾನು ಮುಂದೆ ಬಂದಿದ್ದೇನೆ ವಿನಃ ನಾನು ಈ ಜಮೀನನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಬಿಟ್ಕೊಳ್ಬೇಕು ಅನ್ನುವಂಗಿದ್ರೆ ನಾನು ಯಾವಾಗಲೂ ಬೇರೆಯವ್ರ ರೀತಿಯಲ್ಲಿ ಹೋಗ್ಬೋದಾಗಿತ್ತು. ಶ್ರೀಗಳಲ್ಲಿ ಮಾತಾಡ್ಸಿದ್ರ ನೀವು ನಿರ್ಮಲಾನಂದ ಶ್ರೀಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದೌದು. ಏನು ಶ್ರೀಗಳಿಲ್ವೇನು, ದೇವೇಗೌಡರು ನಿಲ್ವೇನು? ಇದೇ ಸಂಘಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಶ್ರಮ ಇದೆ. ಆ ಶ್ರೀಗಳ ಏನ್ ಹೇಳ್ತಾರೆ ಈ ಜಗಳಗಳು ನೋಡಿ, ಗಲಾಟೆಗಳು ನೋಡಿ? ಅವರು ನಿಲುವು ಅಷ್ಟೇ, ಇದು ಸಂಘಕ್ಕೆ ಸೇರಿದ ಜಮೀನು, ಇದು ಸಂಘಕ್ಕೆ ಬರಬೇಕು ಅನ್ನೋ ಒಂದು ನಿಲುವನ್ನು ಅವರು ಕೂಡ ಹೊಂದಿ. ಅವ್ರಿಗೆ ನಾನು ಡೀಟೈಲ್ ಆಗಿ ಹೇಳಿದ್ರ, ಈಗ ಪುಟ್ಟಣ್ಣ ಅವರು ಈ ರೀತಿಯಲ್ಲಿ ಮಾತಾಡ್ತಾರೆ, ಸಂಘದ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಿದ್ದಾರೆ, ಸಂಘದ ಹೇಳಿಗೋಸ್ಕರ ನಾನು ಶ್ರಮಿಸ್ತಾ ಇದ್ದೀನಿ, ವಿವರಿಸಿದ್ರೆ ಅಟ್ಲೀಸ್ಟ್? ಎಲ್ಲ ವಿವರ ಮಾಡಿ ಹೇಳಿದ್ದೇನೆ. ಓಕೆ, ಹೇಳಿದ್ದೇನೆ, ತಿಳಿಸಿದ್ದೇನೆ. ಅವ್ರು ಇಂಟರ್ಫಿಯರ್ ಆಗ್ತಿಲ್ವಾ ಅಥವಾ ಅವ್ರು ಏನಾದ್ರು ಕಿವಿ ಮಾತು ಹೇಳ್ತಾ ಇದ್ದಾರಾ? ಅಲ್ಲ, ಅವರು ಬಹುಶಃ ದೂರದಿಂದ ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ ಅಂತ ಹೇಳಿ ಅಷ್ಟೇ. ಓಕೆ, ದೂರದಿಂದ ನೋಡ್ತಿದ್ದಾರೆ. ಯಾವತ್ತೋ ಒಂದಿನ ಬರ್ಬೋದು ಅವರು ಕೂಡ ಇಂಟರ್ಫಿಯರ್ ಬೆಟ್ಟೇಗೌಡರು ಯಾರು ಸರ್? ಅಪ್ಪಾಜಿ ಗೌಡ್ರು ಬೆಟ್ಟೇಗೌಡ ಅಂತೇಳಿ BDN ಅಲ್ಲಿ ಒಬ್ರು ಗುಮಾಸ್ತರಾಗಿ ಲಾಸ್ಟ್ಗೆ ರಿಟೈರ್ ಆಗ್ಬೇಕಾದ್ರೆ ಏನೋ ಒಬ್ರು ಆಫೀಸರ್ ಆಗಿದ್ರು. ಅವರು ಈ ಸಂಘದ ಜಮೀನು ಪರಬಾರೆ ಆಗ್ಬೇಕು ಅಂತ ಮಹದಾಸೆಯನ್ನು ಹೊತ್ಕೊಂಡಿರುವಂತವ್ರೆ ಈ ಬೆಟ್ಟೇಗೌಡರು. ಸೊ ಹೀಗಾಗಿ ಅವರು ಮುಂಚೂಣಿಯಲ್ಲಿದ್ದಾರೆ. ಈ ಅವಿಶ್ವಾಸ ನಿರ್ಣಯ ಇರ್ಬೋದು ಅಥವಾ ಈಗೇನು ಕೆಲವು ತಿಂಗಳುಗಳ ಹಿಂದೆ ಮಾಧ್ಯಮದಲ್ಲಿ ಬಂತು ನಾನು 5 ಕೋಟಿ ದುಡ್ಡು ಹೊತ್ತಿದ್ದೇನೆ ಅಂತೇಳಿ, ಆ ವಿಚಾರದಲ್ಲಿ ಕೂಡ ಬೆಟ್ಟೇಗೌಡರದೇ ಕೈವಾಡ. ಯಾಕೆ ಬೆಟ್ಟೇಗೌಡರು ನಿಮಗೂ ಯಾಕಾಗಲ್ಲ? ಬೆಟ್ಟೇಗೌಡರಿಗೂ ನನಗೂ ಯಾವುದೇ ನೌಕರರ ಸಂಘಕ್ಕೂ ಅಧ್ಯಕ್ಷರಾಗಿದ್ದವರಲ್ವೇ ಅವರು? ಬೆಟ್ಟೇಗೌಡರಿಗೂ ನನಗೂ ಯಾವುದೇ ಪರ್ಸನಲ್ ಇಲ್ಲ. ಇಲ್ಲಿ ಮಧ್ಯ ಇರೋದು ಇದು ಸಜ್ಜೆಪಾಳ್ಯ ಜಮೀನ್ ಅಷ್ಟೇ. ಓಕೆ, ಸಜ್ಜೆಪಾಳ್ಯದ ಜಮೀನಿಗೂ ಜಮೀನಿನ ಏನು ಆ ಜಮೀನು ಪರಬಾರೆ ಆಗ್ಬೇಕು ಅಂತ ಹೋರಾಟ ಮಾಡ್ತಿರುವಂತ ವ್ಯಕ್ತಿ ಮರಿಯಪ್ಪನ ಪಾಳ್ಯದ ಶಿವಕುಮಾರ್ ಅಂತಿದ್ದಾರೆ. ಅವರು ಮತ್ತೆ ಈ ಬೆಟ್ಟೇಗೌಡರು ಇಬ್ರು ಸ್ನೇಹಿತರು. ಫೈನ್, ಮತ್ತಷ್ಟು ಮಾತಾಡ್ತೀನಿ ನಾನು ನಿಮ್ಮನ್ನ. ಗೌಡ್ರ ಗದ್ದಲ ಯಾಕೆ ಆಗ್ತಿದೆ, ಈ ಬೆಟ್ಟೇಗೌಡರು ಯಾರು, ಇವ್ರ ಜೊತೆಲಿ ಎಷ್ಟು ಜನ ಬೆಂಬಲಿಗರಿದ್ದಾರೆ, ಇವರ ಉದ್ದೇಶಗಳೇನು, ಅದ್ರ ಬಗ್ಗೆನೂ ಮಾತಾಡ್ತೀನಿ ಬ್ರೇಕ್ ಆದ್ಮೇಲೆ. ಚುಡಾಯಿಸಿದ್ರೆ ಚಟೀರ್ ಅಂತ ಕೊಡ್ತಾರೆ, ಮಿಸ್ಬಿಹೇವಿಯರ್ ಮಾಡಿದ್ರೆ ಸ್ಪಾಟ್ ಅಲ್ಲೇ ಗುಮ್ತಾರೆ. ಟಾರ್ಚರ್ ಕೊಟ್ರೆ ಕರೆಸ್ಕೊಂಡು ಸಖತ್ತಾಗಿ ವಾಚಿಸ್ತಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ವೀಕ್ಷಿಸಿ ಮಿಕ್ಸ್ ಮಸಾಲಾ ಇಂದು ಸಂಜೆ 5:30ಕ್ಕೆ. ಮುತ್ತಿನಂತೆ ಬಿಳಿ ಹಾಗೂ ಬಲಿಷ್ಠ ಹಲ್ಲುಗಳು, ಆರೋಗ್ಯಕರ ಒಸಡುಗಳು, ಸೆನ್ಸಿಟಿವಿಟಿ ಮತ್ತು ಪಾಯರಿಯ ಮುಂತಾದವುಗಳಿಗಾಗಿ ನಿಮಗೆ ಬೇರೆ ಬೇರೆ ಟೂತ್ ಪೇಸ್ಟ್ ನ ಅಗತ್ಯ ಇಲ್ಲ.
ಏಕೆಂದರೆ ದಂತಕಾಂತಿ ಒಂದರಲ್ಲಿದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ. Yes, Yamaha. The 7th edition CII Southern Regional Emerging Entrepreneur Award 2016 ದಿನಾಂಕ 24 ಮಾರ್ಚ್ 2017 ಹೈದರಾಬಾದ್ ನಲ್ಲಿ ನಡೆಯಲಿದೆ. Eligibility: first generation entrepreneur, truly innovative, out of the box and emerging business ideas. Minimum 2 years to 4 years of sustainable business with minimum of 3 crore turnover for the financial year. Above 4 years up to 15 years of sustainable business with minimum of 5 crore turnover for the financial year. Company be registered with operations in South India. Nomination ಗೆ ಕಡೆಯ ದಿನಾಂಕ ಜನವರಿ 20, 2017. For more details contact 044424455. ಯಾವ ಸಹಾಯ ಇಲ್ದೇನೆ ನನ್ ಕೆಲ್ಸ ಆಗೋಯ್ತು. ಸಹಾಯನೇ ಇಲ್ದೇನಾ? ವಾಸು ಇದಾನಲ್ಲ, ಅದು ನಿಜ. ಅದು ನಿಜ. ವಾಸು ಅಗರ್ಬತ್ತಿ, ವಾಸು ಇರ್ಲೇಬೇಕು. Get closer than ever before. Durex Feel Thin, India's thinnest condom. Love Durex. ಏನು ಸಮಸ್ಯೆ? ನನ್ಗೊಬ್ಬ ಮಗ ಇದ್ದಾನೆ, ಲವ್ಲಿ. ಅವನ ಹೆಸರು ಬದಲಾಯಿಸ್ಬೇಕಾ? ಇಲ್ಲ ಸ್ವಾಮೀಜಿ, ಸಮಸ್ಯೆ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಮತ್ತೆ ಫೇಲ್. ಟ್ರಕ್ ಇದೆ ನಿಮ್ಮ ಹತ್ರ? 5 ಟ್ರಕ್ ಇದೆ ನನ್ನ ಹತ್ರ ಸ್ವಾಮೀಜಿ. ತಗೋ, ಇದನ್ನ ನಿನ್ನೆಲ್ಲಾ ಟ್ರಕ್ಸ್ ಗೂ ಹಾಕು. ಇದರಿಂದ ಇಂಜಿನ್ ಸ್ಮೂತ್ ನಡೆಯುತ್ತೆ. ಇಂಜಿನ್ ಸ್ಮೂತ್ ಅಂದ್ರೆ ಮೇಂಟೆನೆನ್ಸ್ ಕಮ್ಮಿ, ಆಗ ಟ್ರಕ್ ಮೇಲೆ ನಿನ್ ಗಮನನೂ ಕಮ್ಮಿ. ಅವಾಗ ಬೇಕಾದಷ್ಟು ಟೈಮ್ ಸಿಗುತ್ತೆ. ಲವ್ಲಿಗೆ ಮ್ಯಾಥ್ಸ್ ಕೂಡ ಕಲಿಸಬಹುದು ಮತ್ತು ರಾಕೆಟ್ ಸೈನ್ಸ್ ಕೂಡ. ಹೇಳಿ ಸರ್ವ ಪ್ರೈಡ್ ಎಕ್ಸೆಲ್ ಪ್ಲಸ್ ಗೆ ಪ್ರತಿ ಸಮಸ್ಯೆಗೆ ಪರಿಹಾರ. पतंजलि आंवला जूस और एलोवेरा जूस के 2-2 घूंट. इनके प्राकृतिक गुण जगाए आपकी सेहत, त्वचा और बालों में नई चमक और दिलाए कब्ज से छुटकारा. पतंजलि स्वरस सबको करेंगे सूट. सेहत के 2 घूंट. ಗರುಡು ಗದ್ದಲ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಪಾಜಿಗೌಡರನ್ನ ನಾವು ವಜಾ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಹದೇವ್ ಕೂಡ ಮಾತಾಡಿದ್ದಾರೆ. ಇದೇ ಒಕ್ಕಲಿಗರ ಸಂಘದ ನಿರ್ದೇಶಕರು ಏನು ಹೇಳಿದ್ದಾರೆ ಕೇಳೋಣ. ನಿರ್ಣಯ, ನಾವು ಮೆಜಾರಿಟಿ 18 ಜನ ಸಭೆ ಸೇರಿ ಈಗಿನ ಪದಾಧಿಕಾರಿಗಳ ವಿರುದ್ಧ ನಿರ್ಣಯವನ್ನು ಮಂಡಿಸಿ ನಮ್ಮ ಜಾಯಿಂಟ್ ಸೆಕ್ರೆಟರಿ ಹೊರತುಪಡಿಸಿ ಅಧ್ಯಕ್ಷರಾದ ಡಾಕ್ಟರ್ ಅಪ್ಪಾಜಿಗೌಡರು, ಉಪಾಧ್ಯಕ್ಷರಾದ ಎಸ್ ಪ್ರಸನ್ನ, ಪ್ರಧಾನ ಕಾರ್ಯದರ್ಶಿಯಾದ ಹುಲ್ಲೂರು ಸಿ ಮಂಜುನಾಥ್ ಮತ್ತು ಖಜಾಂಚಿಯವರಾದ DC ಕಾಳೇಗೌಡರು ಈ ನಿರ್ಣಯವನ್ನು ಅನುಮೋದಿಸಿ ಅವರನ್ನು ಈ ಸ್ಥಾನಗಳಿಂದ ತೆಗೆದುಹಾಕಲಾಗಿದೆ. ಇವತ್ತಿನ ನಿರ್ಣಯ ನಾವು ಏನ್ ಹೇಳಿದ್ರು ಮಹದೇವ್ ಅವರು? ಸಿಂಧೂನ ಅಸಿಂಧೂನ? ಅದು ಅಸಿಂಧು. ಕಾರಣ ಅದು ಕಾರ್ಯಕಾರಿ ಸಮಿತಿಯ ಮೀಟಿಂಗೇ ಅಲ್ಲ. ಕಾರ್ಯಕಾರಿ ಸಮಿತಿ ಮೀಟಿಂಗ್ ಆಗಬೇಕಾದ್ರೆ 35 ಜನ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ನೋಟಿಸ್ ಹೋಗಬೇಕು. ದಿನ ಮತ್ತು ಪ್ಲೇಸು ಎಲ್ಲ ಫಿಕ್ಸ್ ಆಗಬೇಕು. ಆ 35 ಜನರ ಸಮ್ಮುಖದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಆಗಬೇಕು. ಅವಿಶ್ವಾಸ ನಿರ್ಣಯದ ಪರ ಮತ್ತು ವಿರುದ್ಧದ ಮತಗಳು ಹಾಕ್ತಾರೆ. ಅರ್ಧಕ್ಕಿಂತ ಹೆಚ್ಚಿನ ಮತಗಳಲ್ಲ 35ರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಮತ, ಒಂದು ಮತ ಜಾಸ್ತಿ ಇದ್ರು ಅಂತ ಲೆಕ್ಕ ಬರಲ್ಲ. ಇದರಲ್ಲಿ ಹೆಚ್ಚು ಬರುವುದು 2 ಭಾಗ ಮತಗಳು ಬಂದ್ರೆ ಮಾತ್ರ ಆವಾಗ ಅದು ಅವಿಶ್ವಾಸ ನಿರ್ಣಯಕ್ಕೆ ಬೆಲೆ ಸಿಗುತ್ತೆ. ನೀವೆಲ್ಲಿ ಚಾಲೆಂಜ್ ಮಾಡ್ಬೇಕಾಗಾದ್ರೆ ಈಗ ಇದು ಅಸಿಂಧು, ಇದನ್ನ ನಾವು ಕೋರ್ಟ್ ಇದೆ, ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತೀವಿ. ಓಕೆ, ಇವರು ರೀತಿ ಅನೌನ್ಸ್ ಮಾಡೋದಕ್ಕೆ ಈ ಸಭೆಗೆ ನಿಮ್ ಪ್ರಕಾರ ಯಾವುದೇ ಮಾನ್ಯತೆ ಇಲ್ಲ? ಯಾವುದೇ ಮಾನ್ಯತೆ ಇಲ್ಲ. ಸ್ಥಾನ ಕಳ್ಕೊಂಡವ್ರಾಗಿ ಮಾತಾಡ್ತಿದ್ರೆ ಅಥವಾ ಒಕ್ಕಲಿಗರ ಸಂಘದ ಬೈಲಾ ಪ್ರಕಾರ ಮಾತಾಡ್ತಿದ್ರೆ? ನಾನು ಒಕ್ಕಲಿಗರ ಸಂಘದ ಬೈಲಾ ಪ್ರಕಾರ ಮಾತಾಡ್ತಾ ಇದ್ದೀನಿ. ನನಗೆ ಯಾವುದೇ ಸ್ಥಾನ ಇದೆ ಅಥವಾ ಇಲ್ಲ ಅನ್ನೋ ಒಂದು ಇದಿಲ್ಲ. ನಾನು ಯಾವುದೇ ನ್ಯಾಯಕ್ಕಾಗಿ ಹೋರಾಡಿದಂತ ವ್ಯಕ್ತಿ ನಾನು. ಹಾಗಾಗಿ ಇವರು ಏನು ಮಾಡಿದ್ರು ಅದು ಅಸಿಂಧು. ಅದು ಕಾರ್ಯಕಾರಿ ಸಮಿತಿ ಮೀಟಿಂಗ್ ಅಲ್ಲ. 7 ದಿನದ ನೋಟಿಸ್ ಅವರು ಇಶ್ಯೂ ಮಾಡಿದಾರ? ಕನ್ಫರ್ಮ್ ಮಾಡ್ಕೊಳ್ಳಿ. 7 ದಿನದ ನೋಟಿಸ್ ಇಶ್ಯೂ ಮಾಡಿಲ್ಲ ಯಾರಿಗೂ. ಸಭೆಯ ನೋಟಿಸನ್ನು ಕೊಡಬೇಕು. ಸೊ ಈ ರೀತಿ 8 ಜನ 10 ಜನ 15 ಜನ ಒಂದು ಗುಂಪು ಕಟ್ಕೊಂಡು ಮೀಟಿಂಗ್ ಮಾಡೋದಾದ್ರೆ ಅದನ್ನ ಕಾರ್ಯಕಾರಿ ಸಮಿತಿ
ಯಾ ಸಭೆ ಅಂತ ಯಾರೂ ಹೇಳಲ್ಲ. ಸೊ ಹಾಗಾಗಿ ಈ ಮೀಟಿಂಗು ಅನೂರ್ಜಿತಗೊಳ್ಳುತ್ತೆ. ಇವರು ಏನು ರೆಸಲ್ಯೂಷನ್ ಮಾಡ್ಕೊಂಡಿದ್ದಾರೆ ಅವು ಕೂಡ ಅನೂರ್ಜಿತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ತಿಳಿಸಿ. ಬೆಟ್ಟೇಗೌಡರು BDA ನೌಕರರ ಸಂಘದಲ್ಲಿದ್ದಂಥವ್ರು ಈಗಿಲ್ಲ, ಇದ್ದಾಗ ಅವರಲ್ಲಿ ಏನೇನು ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಗಳು ಕೇಳಿ ಬರ್ತವೆ ಅಪ್ಪಾಜಿ ಗೌಡ್ರೆ. ನಾನು ಕೂಡ ಸಾಕಷ್ಟು ಕೇಳಿಸ್ಕೊಂಡಿದ್ದೇನೆ. ಇವರು ನೌಕರರ ಸಂಘದ ಅಧ್ಯಕ್ಷರಾಗಿದ್ದರು, BDA ಎಂಪ್ಲಾಯೀಸ್ ಹೌಸಿಂಗ್ ಸೊಸೈಟಿಯ ಅಧ್ಯಕ್ಷರಾಗಿ ಆ BDA ಎಲ್ಲ ಸೈಟ್ಗಳನ್ನು ಎಂಪ್ಲಾಯೀಸ್ಗೆ ಸೇರಬೇಕಾದ ಸೈಟ್ಗಳನ್ನು ಇವರೇ ಎಲ್ಲ ನುಂಗಿದ್ರು. ಸೊ ಹೀಗಾಗಿ ಸಾಕಷ್ಟು ಇವ್ರ ಮೇಲೂ ಕೂಡ ಕೇಸುಗಳು ದಾಖಲಾಗಿದ್ದು ಅಂತೇಳಿ ನಾನು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಕೇಳಿಸ್ಕೊಂಡಿದ್ದೇನೆ. ಇನ್ನೊಂದು ಕೇಳ್ತೀನಿ ನಾನು, ಈಗ ಯಾರು ಈಗ 18 ಜನ 19 ಜನ ಸೇರ್ಕೊಂಡು ನಿಮ್ಮನ್ನು ಪದಚ್ಯುತಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ, ಮೀಟಿಂಗ್ಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ, ಇವರ ಉದ್ದೇಶ ಏನು? ಒಕ್ಕಲಿಗರ ಸಂಘವನ್ನು ಏನು ಮಾಡಬೇಕು ಅಂತ ಇವರ ಉದ್ದೇಶ? ಇಲ್ಲ, ಇವರಲ್ಲಿ ಮೆಜಾರಿಟಿ ಮೆಂಬರ್ಸ್ನ ಉದ್ದೇಶ, ಇವರು ಈಗಾಗಲೇ 1.5 ವರ್ಷದ ಹಿಂದೆನೆ, ಸುಮಾರು 1 ವರ್ಷದ ಹಿಂದೆನೆ 9 ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಒಂದು ಪತ್ರವನ್ನು ನೀಡಿದರು. ಈ ಪತ್ರದಲ್ಲಿ ಸಜ್ಜೆಪಾಳ್ಯ ಜಮೀನನ್ನ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಪತ್ರದಲ್ಲಿ ಇದೆ. ನಿಮ್ಮ ಹತ್ರ ಪತ್ರ? ಆ ಪತ್ರ ಇದೆ. 9 ಜನ ಕೊಟ್ಟಿದ್ದ ಪತ್ರ? 9 ಜನ ಕೊಟ್ಟಿದ್ದ ಪತ್ರ ತೋರಿಸಬಹುದಾ? ತೋರಿಸಿ. ಆ 9 ಜನದಲ್ಲಿ ಯಾರ್ಯಾರು ಸಹಿ ಹಾಕಿದ್ದಾರೆ. ಇದು ವೀಕ್ಷಕರೇ, ಸಜ್ಜೆಪಾಳ್ಯ ಜಮೀನು ಅಂತ ಏನು ಅಪ್ಪಾಜಿ ಗೌಡರು ಹೇಳ್ತಾ ಇದ್ದಾರೆ, ಸುಮಾರು 1,000 ಕೋಟಿ 2,000 ಕೋಟಿ ಬಾಳುವಂತಹ ಜಮೀನಿದು. ಈ ಜಮೀನಿಗೆ ಸಂಬಂಧಪಟ್ಟಂತೆ ಒಕ್ಕಲಿಗರ ಸಂಘಕ್ಕೆ ಸೇರಬೇಕು ಅಂತ ಹೇಳಿ ಅಪ್ಪಾಜಿ ಗೌಡರು, ಸಂಘಕ್ಕೆ ಸೇರಬಾರದು, ಆ ವ್ಯಕ್ತಿಗೆ ಇದನ್ನ ಕೊಟ್ಬಿಡಿ ಅಥವಾ ಒಂದು ಕಾಂಪ್ರಮೈಸ್ಗೆ ಬನ್ನಿ ಅಂತ ಹೇಳಿ ಈಗ ಯಾರು 18 ಜನ 19 ಜನ ಪದಚ್ಯುತಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಿದ್ದಾರೋ ಅವರಲ್ಲಿ 9 ಜನ ಕೊಟ್ಟಿರ್ತಕ್ಕಂಥ ಪತ್ರ ಯಾರಿಗೆ? ಅಪ್ಪಾಜಿ ಗೌಡ್ರಿಗೆ. ಎಷ್ಟು ದಿನಗಳ ಹಿಂದೆ ಅಪ್ಪಾಜಿ ಗೌಡ್ರೆ? ಈಗಾಗಲೇ 1 ವರ್ಷದ ಹಿಂದೆ. 1 ವರ್ಷದ ಹಿಂದೆ ಕೊಟ್ಟರು. ನೀವೇನ್ ಹೇಳಿ, ನಿಮ್ ನಿಲುವೇನಾಗಿತ್ತು ಇದಕ್ಕೆ? ಇದು ಸಂಘದ ವಿರುದ್ಧವಾಗಿರೋದ್ರಿಂದ ಓಕೆ, ಇವರ ನಿಲುವು, ಹಾಗಾಗಿ ಇದನ್ನ ನಾವು ಮಾನ್ಯತೆ ಮಾಡಲಿಲ್ಲ. ಓಕೆ, ಇದನ್ನ ಮೀಟಿಂಗ್ ಕರೆಯಕ್ಕೆ ಹೋಗಿ. ಸೊ ಈ ಜಮೀನಿಗೆ ಸಂಬಂಧಪಟ್ಟಂತೆ ಈ 9 ಜನರ ಹಿತಾಸಕ್ತಿ ಇದೆ ಸಂಘದ ವಿರುದ್ಧವಾಗಿ, ಖಾಸಗಿ ವ್ಯಕ್ತಿಗಳ ವಿರುದ್ಧ ಪರವಾಗಿದೆ ಅಂತೇಳಿ ಆ ಕಾರಣದಿಂದ ನಾವು ಯಾವುದನ್ನೇ ಮೀಟಿಂಗ್ ಕರೆದು ಇದನ್ನ ಮೀಟಿಂಗ್ ನಲ್ಲಿ ಇಡ್ಲಿಲ್ಲ. ಓಕೆ, ಆದ್ರೆ ಕೆಲವು ದಿನಗಳ ನಂತರ ಇವರು ಇದೇ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ವಾದ ಮಾಡಿದ್ರು, ಇದು ನಾವು ನೀಡಿದ ಪತ್ರವಲ್ಲ, ಇದು ನಮ್ಮ ಸಿಗ್ನೇಚರ್ಗಳೇ ಅಲ್ಲ ಅಂತೇಳಿ, ಇವೆಲ್ಲ ಯಾರೋ ಬೇಕು ಅಂತ ಕೃತಕವಾಗಿ ಮಾಡಿರುವಂತ ಲೆಟರ್ ಇದು ಅಂತ ಹೇಳಿ ಇವರೇ ವಾದ ಮಾಡಿದ್ರು. ಆದ್ರೆ ಇದನ್ನ ಸಂಘದ ಕಚೇರಿಗೆ ಇದನ್ನ ಪೋಸ್ಟ್ ಮಾಡಿ ನಾವೆಲ್ಲ ಇದ್ರ ಬಗ್ಗೆ ತೀರ್ಮಾನ ಕೂಡ ತೆಗೆದುಕೊಂಡು ಇದನ್ನ ಅಷ್ಟು ಜನರು ಇಮಿಡಿಯೇಟ್ ಕೇಳಿದ್ರ ನೀವು? ಯಾರ್ಯಾರಪ್ಪ ನೀವು ಈ ತರದ ನಿಮ್ ಸಹಿ ಹಾಕಿರೋ? ಹೌದು, ಕೇಳಿದ್ರಿ. 3-4 ಸಾರಿ ಕಾರ್ಯಕಾರಿ ಸಮಿತಿ ಸಭೆಗಳಲ್ಲಿ ಇದು ಚರ್ಚೆಗೆ ಬಂದಿದೆ. ಆ ಚರ್ಚೆಗಳಲ್ಲಿ ಇವರು ಎಲ್ಲರೂ ಇದು ನಾವು ಮಾಡಿದ ಸಿಗ್ನೇಚರ್ ಅಲ್ಲ ಅಂತ ಹೇಳಿ ಅವರೇ ಒಪ್ಕೊಂಡ್ರು. ಅದರಲ್ಲಿ ಬೆಟ್ಟೇಗೌಡ ಅನ್ನೋ ಒಬ್ಬ ವ್ಯಕ್ತಿ, ನಾನು 9 ಜನರ ಸಹಿ ಮಾಡಿ ಪತ್ರ ಕೊಟ್ಟಿದ್ದೆ, ಇದ್ರ ಬಗ್ಗೆ ನೀವು ಏನ್ ತೀರ್ಮಾನ ತೆಗೆದುಕೊಂಡಿದ್ದೀರಿ ಅಂತಾನೆ ಕೇಳಿದ್ರು. ಅಂದ್ರೆ ಕನ್ಫರ್ಮ್ ಇವರೇ ಸಹಿ ಮಾಡಿಸಿರೋದು ಅಂತ ಕನ್ಫರ್ಮ್ ಕೂಡ ಆಯ್ತು. ಓಕೆ, ಸೊ ಹೀಗಾಗಿ ಇದು ಬೆಟ್ಟೇಗೌಡ್ರೆ ಕಾರ್ಯಕಾರಿ ಇದನ್ನ ಸಂಘಕ್ಕೆ ತಲುಪಿಸಿದ್ರು. ಓಕೆ, ಸೊ ಹಾಗಾಗಿ ಇದರಲ್ಲಿ ಈಗೇನು 19 ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಈಗೇನು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ, ಆ ಎಲ್ಲ ನಿರ್ಣಯ ಸದಸ್ಯರಲ್ಲಿ ಆ 9 ಜನ ಇಲ್ಲಿದ್ದಾರೆ, ಮುಖ್ಯವಾಗಿದ್ದಾರೆ. ಇನ್ನು ಉಳಿದವರು ಬಹುಶಃ ಯಾರು ಸರ್? ಯಾರ 9 ಜನ ನಿಮ್ ಪ್ರಕಾರ? 9 ಜನರಲ್ಲಿ ಇಲ್ಲಿ ನೋಡಿ ಪತ್ರಕ್ಕೆ ಸಹಿ ಹಾಕಿದವರು ಅವರೇನಾ? ಇವರು ಅವರೇನೆ. ಎಂ ನಾಗರಾಜ್ ಅಂತ ಹೇಳಿ ಒಬ್ರು, ಪ್ರೊಫೆಸರ್ ನಾಗರಾಜ್ ಅಂತ ಕರೀತಾರೆ. ಇನ್ನೊಬ್ರು ಬೆಟ್ಟೇಗೌಡರು ಅಂತೇಳಿ, BP ಮಂಜೇಗೌಡ, ಪ್ರೊಫೆಸರ್ ಕೆ ಮಲ್ಲಯ್ಯ, ಡಾಕ್ಟರ್ ಕೆ ಮಹಾದೇವ್, DV ರಮೇಶ್, ಮತ್ತೆ ಎ ಪ್ರಸಾದ್, ಮತ್ತೆ ಹಾಗೆ ಇನ್ನೊಬ್ರು ಸಿಗ್ನೇಚರ್ ಅರ್ಥ ಆಗ್ತಾ ಇಲ್ಲ. ಇಷ್ಟು ಜನ ನಾವು ಈ ಜಮೀನನ್ನ ಕಾಂಪ್ರಮೈಸ್ ಮಾಡಿಕೊಂಡು ಇದನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಪತ್ರವನ್ನೇ ನೀಡಿದ್ದಾರೆ. ಅಂದ್ರೆ ಜಮೀನ್ ಕಾಂಪ್ರಮೈಸ್ ಆಗಿ ಅಂತ ಹೇಳಿದ್ರೆ, ಈಗ ಕೋರ್ಟು ಕಚೇರಿ ಅಂತ ಹೋದಾಗ ತುಂಬಾ ಲೇಟ್ ಆಗುತ್ತೆ. ಇದರ ಒಂದು ಸೂತ್ರಕ್ಕೆ ಬನ್ನಿ ನೀವು, ಎಷ್ಟು ವರ್ಷಗಳಾಗುತ್ತೋ ಆದಷ್ಟು ಬೇಗ ಸಂಘಕ್ಕೆ ಜಮೀನ್ ಬರ್ಲಿ, ಅದು ಆ ಉದ್ದೇಶ ಆ ಉದ್ದೇಶ ಅಲ್ಲ ಇದು. ಇವರ ಉದ್ದೇಶ, ಈಗ ಅವರಿಗೆ ರೈಟ್ಸೇ ಇಲ್ಲ. ರೈಟ್ಸೇ ಇಲ್ಲದೆ ಇರುವಾಗ 44 ಎಕರೆನಲ್ಲಿ ಅರ್ಧ ಎಕರೆ ಕೂಡ ಅವರಿಗೆ ರೈಟ್ಸ್ ಇಲ್ಲ, ಅಥವಾ 1 ಕುಂಟೆ ಕೂಡ ರೈಟ್ಸ್ ಇಲ್ಲ. ಓಕೆ, ಇಂಥ ಸಂದರ್ಭದಲ್ಲಿ ಅವರಿಗೆ ಕಾಂಪ್ರಮೈಸ್ ಮಾಡಿಕೊಂಡು, ಅವ್ರಿಗೆ ಹಿಂದೆ ಕಾಂಪ್ರಮೈಸ್ ಏನು, ಸಂಘಕ್ಕೆ ಕೇವಲ 6 ಎಕರೆ, ಆ ಲ್ಯಾಂಡ್ ನ ಕ್ಲೇಮ್ ಮಾಡ್ತಿರೋರಿಗೆ 38 ಎಕರೆ. ಓಕೆ, ಈಗ
ಒಂದ್ ವೇಳೆ ಕಾಂಪ್ರಮೈಸ್ ಮಾಡ್ಕೊಂಡ್ರು, ಸಂಘಕ್ಕೆ ದಾನ ಕೊಟ್ಟಿದ್ದು ಜಮೀನ ಇದು? ಸಂಘಕ್ಕೆ ದಾನವಾಗಿ ನೀಡಿರುವಂತ ಜಮೀನು. ಓಕೆ. ಇದನ್ನ ಒಂದು ಟ್ರಸ್ಟ್ ಮಾಡಿದ್ದಾರೆ, ಕೃಷ್ಣಪ್ಪ ರಂಗಮ್ಮ ಮೆಮೋರಿಯಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು. ಅಂಡರ್ ದಿ ಟ್ರಸ್ಟಿಶಿಪ್ ಆಫ್ ಒಕ್ಕಲಿಗರ ಸಂಘ ಇದೊಂದು ಸಬ್ ಟ್ರಸ್ಟ್. ಓಕೆ. ಈ ಸಬ್ ಟ್ರಸ್ಟ್ಗೆ ಇದನ್ನ ಈ ಜಮೀನನ್ನು ನೀಡಿದ್ದಾರೆ. ಈ ಜಮೀನನ್ನ ಇವರಿಗೆ ಪರಭಾರೆ ಮಾಡುವ ಯಾವುದೇ ತರನಾದ ಹಕ್ಕಿಲ್ಲ. ಇದು ಸುಪ್ರೀಂ ಕೋರ್ಟಿನ ತೀರ್ಮಾನ. ಸೊ ಹಾಗಾಗಿ ಇನ್ನೊಮ್ಮೆ ನಾವು ಈ ಕಾಂಪ್ರಮೈಸ್ ಮಾಡಿಕೊಂಡು ಈ ಜಮೀನನ್ನ ಅವ್ರಿಗೆ ಬಿಡಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು. ಸೊ ಇದರಲ್ಲಿ ಅವರಿಗೆ ಬರುವಂತ ಎಷ್ಟು ಇದು ಡಿವಿಡೆಂಡು ಇದೆಲ್ಲ ಅವರೇ ತೀರ್ಮಾನ ಮಾಡ್ಕೋಬೇಕು. JDS ಬಂಡಾಯ ಶಾಸಕರ ಗುಂಪಿನಿಂದ ಒಬ್ಬ ಶಾಸಕರು ಇದರ ಹಿಂದೆ ಇದ್ದಾರೆ. ಒಕ್ಕಲಿಗರ ಸಂಘದಲ್ಲಿ ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲ ಗಲಾಟೆ ಗುಂಪು ಘರ್ಷಣೆ ನಡೀಬೇಕಾದ್ರೆ ಅವರು ಕಾರಣ ಅಂತ ಹೇಳ್ತಾರೆ. ನಿಜನಾ? ಹೌದು, ಅವರು ಪುಟ್ಟಣ್ಣ ಅಂತ ಹೇಳ್ಬಿಟ್ಟು ಒಬ್ರು ಶಾಸಕರು. ಓಕೆ. ಅವರು ಹಿಂದೆ ನಾನು ಹೇಳಿದೆ ಆಗ್ಲೇ 2003 ಒಬ್ರು ಅವರು ಈ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ರು. ನಂತರದ ಚುನಾವಣೆ ಅವರಿಂದ ಯಾರಿಲ್ಲ, ಪುಟ್ಟಣ್ಣ ಅವರಿಂದ ಇನ್ಯಾರು ಇಲ್ಲ, ಇವರೊಬ್ಬರೇ ಇರಬಹುದು. ಓಕೆ. ಇನ್ನೂ ಇದ್ದಾರೆ. ಇವರೆಲ್ಲ ಏನು ಆ ಜಮೀನನ್ನ ಅವರಿಗೆ ಕಾಂಪ್ರಮೈಸ್ ಮಾಡಿ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಇವ್ರದೆಲ್ಲ ಹುನ್ನಾರ. ಈ ಮೊನ್ನೆ ಲಾಸ್ಟ್ ಮೆಂಬರು ಅವರು 17 ಜನ ಇದ್ರು, ನಾವು 18 ಜನ ಇದ್ವಿ. ನಮ್ಮ ಗುಂಪಿನಿಂದ ಒಬ್ಬ ಮೆಂಬರು ಆ ಕಡೆಗೆ ಶಿಫ್ಟ್ ಆಗ್ಬೇಕಾದ್ರೆ ಈ ಪುಟ್ಟಣ್ಣವರೇ ಕಾರಣ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ಆಮೇಲೆ ಈ ಪುಟ್ಟಣ್ಣವರೇ ಇದೆಲ್ಲ ನಿಂತ್ಕೊಂಡು ಈ 18 ಜನದ ಟೀಮನ್ನ ಆರ್ಗನೈಸ್ ಮಾಡಿ ಈ ತರದ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಇದನ್ನೆಲ್ಲ ಸಬ್ಮಿಟ್ ಮಾಡಬೇಕಾದ್ರೆ ಅವರೇ ಕಾರಣ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಮತ್ತಷ್ಟು ಮಾತಾಡ್ತೀನಿ. ಗೌಡ್ರ ಗದ್ದಲ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಸೋತ ಸೂಪರ್ ಸ್ಟಾರ್ ಗಳಿಗೆ ಸಕ್ಸಸ್ ಸಿಕ್ಕಿದ್ದು ಹೇಗೆ ಗೊತ್ತಾ? ಈ ಚಿತ್ರದಿಂದಲೇ ಅಂತ್ಯ ಆಗಿತ್ತು ಪವನ್ 12 ವರ್ಷಗಳ ವನವಾಸ. ಗಬ್ಬರ್ ಸಿಂಗ್ ಆಲ್ ಇಂಡಿಯಾ ಕಿ ಹೈಪರ್ ಸಿಂಗ್ ವಿಡಿ ಬೇರು ಇಂಟೆ ಗುಂಡಾಲ ಗುಂಡೆಲೋನ ಗುಳ್ಳ ಸೌಂಡಿಂಗ್. ಮೆಗಾ ಸ್ಟಾರ್ 150ನೇ ಚಿತ್ರಕ್ಕೂ ಬೇಕಾಯ್ತು ಕತ್ತಿಯಂತಹ ರೀಮೇಕ್. ಅಮ್ಮಡು ಲೆಟ್ಸ್ ಡು ಕುಮ್ಮುಡು. ಮೆಗಾ ರೀಮೇಕ್ ವೀಕ್ಷಿಸಿ ಇಂದು ಸಂಜೆ 6:30ಕ್ಕೆ. ಇವಳೇ ಸೌಂದರ್ಯ ಮತ್ತು ಇವಳ ಈಕೆ ತಂಗಿ ಐಶ್ವರ್ಯ. ಇಬ್ಬರು ಅದ್ಭುತ ಸುಂದರಿಯರು. ಸೌಂದರ್ಯ ತನ್ನ ಪರಂಪರೆಯನ್ನ ಪಾಲಿಸಿಕೊಂಡು ಬರುವವಳು, ಆದರೆ ಐಶ್ವರ್ಯ ಬಿಂದಾಸ್ ವಾನೆಬಿ ಟೈಪ್ ಗರ್ಲ್. ಕಾಲ ಕಳೆದಂತೆಲ್ಲ ಸೌಂದರ್ಯಳ ಮುಖ ಮಿಂಚುತ್ತಿತ್ತು. ಐಶ್ವರ್ಯಳ ಮುಖದಲ್ಲಿ ಡಲ್ನೆಸ್ ತುಂಬಿತ್ತು. ಸೌಂದರ್ಯಳ ಹೊಗಳಿಕೆ ಹೆಚ್ಚಿತು, ಐಶ್ವರ್ಯಳ ಮೇಕಪ್ ಹೆಚ್ಚಿತು. ಈಗ ಬಿಂದಾಸ್ ಯುವತಿ ಚಿಂತೆಯನ್ನ ತುಂಬಿಕೊಂಡಿದ್ದಾಳೆ. ಏಕೆಂದರೆ ಅವಳು ಕೆಮಿಕಲ್ಸ್ ನಿಂದ ತಯಾರಾಗಿರುವ ಬ್ಯೂಟಿ ಪ್ರಾಡಕ್ಟ್ ಗಳನ್ನ ಉಪಯೋಗಿಸ್ತಿದ್ಲು. ಪತಂಜಲಿ ಸೌಂದರ್ಯ ತ್ವಚೆಯ ನೈಸರ್ಗಿಕ ಸೌಂದರ್ಯಕ್ಕಾಗಿ ಪತಂಜಲಿ ಸೌಂದರ್ಯವೇ ಎಲ್ಲಕ್ಕಿಂತ ಅತ್ಯುತ್ತಮ. ಪತಂಜಲಿ ನಿಮಗಾಗಿ ತಂದಿದೆ ಸೌಂದರ್ಯ ಫೇಸ್ ವಾಶ್, ಆಂಟಿ ಏಜಿಂಗ್ ಕ್ರೀಮ್, ಸ್ವರ್ಣಕಾಂತಿ ಕ್ರೀಮ್, ಬಾಡಿ ಲೋಷನ್ ಮತ್ತು ಸೋಪ್ಸ್. ಪತಂಜಲಿ ಸೌಂದರ್ಯ ನಿಮ್ಮದಾಗಿಸಿ ಸುಂದರ ತ್ವಚೆಯನ್ನು ಪಡೆಯಿರಿ. 7th ಫ್ಲೋರ್ ನಲ್ಲಿರೋ ಆಫೀಸ್ ಎಕ್ಸಿಕ್ಯೂಟಿವ್. ಇಲ್ಲಿ ನಿನ್ನ ಬೇಳೆ ಬೇಯೋದಿಲ್ಲ. ಇವತ್ತು ಊಟಕ್ಕೆ ಎಲ್ಲಾದ್ರೂ ಹೋಗೋಣವಾ? ಏನು? ಪಾಸ್ತಾ ತಿನ್ನೋಕ್ ಹೋಗೋಣವಾ? ಮರ್ಯಾದೆಯಿಂದ ಇರು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹೇಳಿ, ನೀವೇನು ಹೇಳೋಕೆ ಬಂದ್ರಿ? ಐ ಆಮ್ ಸಾರಿ, ಇಷ್ಟೊತ್ತು ನೀವು ನನ್ ಜೊತೆ ಮಾತಾಡ್ತೀರ. ನಾನು ಸಿದ್ಧಾರ್ಥ್ ಬೈ ದ ವೇ. ಐ ಆಮ್ ನೀನಾ. ಪಾಸ್ತಾ ತಿನ್ನೋಕೆ ಹೋಗೋಣವಾ? ಕಮ್. ಆಗಿರಿ ನಿಮ್ಮ ಕಿಸ್ಮತಿನ ಡೈರೆಕ್ಟರ್ DSP ಓಲ್ಡ್ ಟ್ಯಾವನ್ ಸೋಡಾ. ಮಿಸ್ಟರ್ ವೆಂಕಟ್ ರೆಡ್ಡಿ. ರಮ್ಮಿ ಆಡೋದು ಇಷ್ಟ ಇವರಿಗೆ. ಮತ್ತೆ ಇವರು rummycircle.com ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ. ಆದ್ರೆ ರೆಡ್ಡಿ ಎಲ್ಲಿಯೇ ನಿಲ್ಸೋದಿಲ್ಲ. ಇವರು ರಮ್ಮಿ ಆಡ್ತಾರೆ ಕ್ಯಾಶ್ಗಾಗಿ, ಯಾಕಂದ್ರೆ ಅದುವೇ ಬರೀ. ನೀವು ಕೂಡ ಗೆಲ್ಲಿರಿ, ರಮ್ಮಿ ಮ್ಯಾನ್ ಆಗಿರಿ, ಹಾಡಿರಿ ರಮ್ಮಿ, ಗೆಲ್ಲಿರಿ ಕ್ಯಾಶ್, ಕೇವಲ rummycircle.com ನಲ್ಲಿ. ಅಣ್ಣ, ಬಾವಿಸ್ಟಿನ್ ಕೋಡಿ. ಅಗತ್ಯವಿತ್ತು, ಅಗತ್ಯವಿದೆ, ಅಗತ್ಯವಿರುತ್ತದೆ. ಟಾಟಾ ಸ್ಕೈಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಕನ್ನಡ ಚಾನೆಲ್ಸ್ ಇವೆ. नन्ना मुन्ना राई Get online. का सिपाही हो, नन्ना मुन्ना राई. Go you, go daddy. का सिपाही हो, नन्ना मुन्ना. जैसे मेरा बैट है खास मेरे लिए,
वैसे ही वैल्वोलिन इंजन ऑयल है परफेक्ट मैच इंजन्स के लिए. चेंज टू वैल्वोलिन. बी अनस्टॉपेबल. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ತ್ವಚೆಯ ಪ್ರಾಕೃತಿಕ ಸೌಂದರ್ಯ ಮತ್ತು ಸುರಕ್ಷೆಗಾಗಿ ಪತಂಜಲಿ ಹರ್ಬಲ್ ಬಾತ್ ಸಾಬೂನು. ಕೇವಲ ಆಮ್ರಾನ್ ನಲ್ಲಿದೆ ಸಿಲ್ವರ್ ನ ಸುರಕ್ಷೆ. ಇದಕ್ಕೆ ನೀಡುತ್ತದೆ ಲಾಂಗ್ ಲೈಫ್. ಆಮ್ರಾನ್ ಸಿಲ್ವರ್ ಟಿಂಗ್ ಸಿಲ್ವರ್ ಟಾಂಗ್. ಪ್ರಸ್ತುತವಿದೆ ಸೊನಾಟಾ ಕಡೆಯಿಂದ ಆಕ್ಟ್. ಯಾಕೆಂದ್ರೆ ನಿಮ್ಮ ದೃಷ್ಟಿ ಗುರಿಯತ್ತ ಇರಲಿ. ತುಂಬಾ ಮುಂದೆ ಹೋಗ್ತಾರೆ ಹುಡುಗಿಯರು. Eastern Spices. Yes, Yamaha. ವಾಸು ಅಗರ್ಬತ್ತಿ. ವಾಸು ಇರಲೇಬೇಕು. ಗೌಡ್ರ ಗದ್ಲ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ. ಇನ್ನು ಅಪ್ಪಾಜಿ ಗೌಡ್ರ ಇನ್ನೊಂದು ಪ್ರಶ್ನೆ ಇತ್ತು. ಈ ಮಾಲ್ಗಾಳ ಈ ಗ್ರಾಮದ ಸರ್ವೆ ನಂಬರ್ 43-44ರಲ್ಲಿಯೂ ಕೂಡ ಒಂದಷ್ಟು ಜಮೀನಿದೆ. ಇದ್ಯಾರಿಗೆ ಸೇರಿದ್ದು? ಪ್ರತಿ ಸಲ ನಿಮ್ಮ ಒಕ್ಕಲಿಗರ ಸಂಘದ ಎಲೆಕ್ಷನ್ ಬರಲಿ ಇನ್ನೊಂದು ಬರಲಿ ಈ ಮಾಲ್ಗಾಳ ಸಜ್ಜೆಪಾಳ್ಯ ಮೇನ್ ಹೈಲೈಟ್ ಆಗುತ್ತೆ. ಅಪ್ಪಾಜಿ ಗೌಡ್ರ ವಿಚಾರದಲ್ಲಂತೂ ಮತ್ತೆ ಮಾತಾಡ್ತಾನೆ ಇರ್ತಾರೆ ಇದ್ರ ಬಗ್ಗೆ. ಮಾಳಗಾಳ ಸಜ್ಜೆಪಾಳ್ಯ ಎರಡರಲ್ಲೂ 52 ಎಕರೆ ಜಮೀನು. ಅದು ಟೆನೆನ್ಸಿನಲ್ಲಿ ಕೆಲವು ವ್ಯಕ್ತಿಗಳಿಗೆ ಅವಾರ್ಡ್ ಆಗಿದೆ. ಆ ಜಮೀನು 99 ಒಕ್ಕಲಿಗರ ಸಂಘದವರು ಅದನ್ನ ಕ್ವಶನ್ ಮಾಡಿದ್ರು. ಟೆನೆನ್ಸಿಗೆ ಹೇಗೆ ಕೊಟ್ರಿ ನೀವು ಇದನ್ನ? ಟೆನೆನ್ಸಿಗೆ ಯಾಕೆ ಕೊಟ್ರಿ, ಇದು ಟೆನೆನ್ಸಿಗೆ ಬರಲ್ಲ ಅಂತ ಹೇಳಿ ಕ್ವಶನ್ ಮಾಡಿ ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಹಾಕಿದ್ರು. ನಂತರ ಇವರು ಕಾರಣಾಂತರಗಳಿಂದ ಅವಾಗಲೂ ಕೂಡ ಇದೇ ಕಾರಣ, ಏನು ಕಾಂಪ್ರಮೈಸ್ ಮಾಡಿಕೊಂಡು 2001ರಲ್ಲಿ ಆ ರಿಟ್ ಪಿಟಿಷನ್ ವಾಪಸ್ ತಗೊಂಡ್ಬಿಡ್ತಾರೆ ಸಂಘನೆ. ನಂತರ 2009ರಲ್ಲಿ ನಾವೇನು 2001ರಲ್ಲಿ ವಾಪಸ್ ತಗೊಂಡಿದ್ವಿ ಅದನ್ನ ಪೆಟಿಷನ್ ಮುಂದುವರಿಸಿ ಅಂತ ಹೇಳಿ 2009ರಲ್ಲಿ ಮತ್ತೆ ಪೆಟಿಷನ್ ಹೋಗ್ತಾರೆ. ಹಾಗಾಗಿ ಇನ್ನೂ ಕೂಡ ಹೈಕೋರ್ಟ್ನಲ್ಲಿ ಇತ್ತು ಇದುವರೆಗೆ. ಹೈಕೋರ್ಟ್ನಲ್ಲಿ 8 ವರ್ಷಗಳ ಡಿಲೇ ಆಗಿದೆ. ಆ 8 ವರ್ಷಗಳ ಡಿಲೇಯನ್ನ ಇಲ್ಲಿ ಹೈಕೋರ್ಟ್ನಲ್ಲಿ ಮನ್ನಾ ಮಾಡಲಿಲ್ಲ. ಹಾಗಾಗಿ ಈಗ ಸುಪ್ರೀಂ ಕೋರ್ಟಲ್ಲಿದೆ ಇದೇ ವಿಚಾರ. ಮಾಳಗಾಳದ್ದು ಮತ್ತೆ ಸಜ್ಜೆಪಾಳ್ಯದ 52 ಎಕರೆ ವಿಚಾರ ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನನಗೆ 100% ಶೂರು ಅದಕ್ಕೆ ಮಾನ್ಯತೆ ಸಿಗುತ್ತೆ. ಕಾರಣ ಇದು ಟ್ರಸ್ಟ್ ಪ್ರಾಪರ್ಟಿ. ಸಜ್ಜೆಪಾಳ್ಯ ಮಾಲಗಾಳ ಸಂಬಂಧಪಟ್ಟಂತೆ ಅಪ್ಪಾಜಿ ಗೌಡರಿಗೆ ದೊಡ್ಡ ದೊಡ್ಡ ಆಫರ್ಗಳು ಬಂದಿತ್ತು ರಾಜಿ ಆಗ್ಲಿಕ್ಕೆ. ಹೌದು, ಅದೆಲ್ಲ ಆಫರ್ಗಳು ಕೋಟಿಗಟ್ಟಲೆ ಮಿನಿಸ್ಟರ್ ಮಾಡೋದು. ಹೌದು, ನನ್ನನ್ನ MLA ಮಾಡಿ ಅಥವಾ MLC ಮಾಡಿ ಮಂತ್ರಿ ಮಾಡಿ ಎಲ್ಲ ನಿಮಗೆ ನಿಮ್ಮ ಹಿಂದೆನೆ ನಿಂತ್ಕೊಂತೀವಿ. ನನಗೆ ಅದನ್ನ ಏನು 2003ರಲ್ಲಿ ಕಾಂಪ್ರಮೈಸ್ ಹೆಸರು ಸಮೇತ ನೀವು ಆಚೆ ಹಾಕ್ಬೇಕಿತ್ತು. 2003ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ರಿ, ಅದನ್ನ ಮತ್ತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ಇದೇ ಶಿವಕುಮಾರ ನನ್ನ ಈಗಾಗ್ಲೇ 1.5-2 ವರ್ಷದ ಹಿಂದೆ 2-3 ಸಾರಿ ಭೇಟಿಯಾಗಿ ಹೇಳಿದ್ದ, ನಾನು ಯಾವುದೇ ಕಾರಣಕ್ಕೂ ಸಂಘದ ಜಮೀನನ್ನ ಕಾಂಪ್ರಮೈಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಿಟ್ಟೆ. ಪ್ರೊಫೆಷನ್ ನೀವು ಡಾಕ್ಟರ್ ಅಪ್ಪಾಜಿ ಗೌಡ್ರು? ಪ್ರೊಫೆಷನ್ ವೈಸ್ ಡಾಕ್ಟರ್. ಯಾಕೆ ಬೇಕು ಇಷ್ಟೊಂದು ಕಿತ್ತಾಟ ಗಲಾಟೆ ಗದ್ದಲಗಳು? ಇದ್ರ ಮಧ್ಯದಲ್ಲಿ ಒಂದ್ ರೀತಿ ಸಾಕಪ್ಪ ಅನ್ಸಿಲ್ವ ನಿಮ್ಗೆ? ಅಲ್ಲ, ಅನ್ಸಿದೆ. ಆದ್ರೆ ಏನು ಅಂತ ಅಂದ್ರೆ ಈಗಾಗಲೇ 16-17 ವರ್ಷಗಳಿಂದ ನಾನು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಈ ಸಂಘಕ್ಕೆ ಏನಾದ್ರೂ ಸ್ವಲ್ಪ ಕಾಯಕಲ್ಪವನ್ನ ಮಾಡಿ ಹೋಗ್ಬೇಕು ಅನ್ನುವಂತ ಒಂದು ಆಸೆ ಇದೆ ಅಷ್ಟೇ. ಹಾಗಾಗಿ ಈಗ 3 ವರ್ಷಗಳು ಅಧ್ಯಕ್ಷಗಿರಿಯನ್ನು ತುಂಬಿಸಿದ್ದೇನೆ. ಸಂಘದ ಸಜ್ಜೆಪಾಳ್ಯ ಜಮೀನಿಗೆ ಉಳಿಬೇಕು ಅಂತ ಹೇಳಿ ಹೋರಾಟ. ಬೇರೆಯವರು ಬಂದ್ರೆ ಅದಾಗಲ್ಲ ಅಂತನಾ ನಿಮ್ ಪ್ರಕಾರ? ಬೇರೆಯವರು ಈಗ ಬಟ್ಟೆಗೌಡರ ಕಡೆಯಿಂದ ಇನ್ಯಾರ ಕಡೆಯಿಂದ ಅಧ್ಯಕ್ಷರಾದ್ರೆ ಅದು ನಡೆಯಲ್ಲ ಅಂತನಾ? ಅಲ್ಲ, ಈಗ ನಾನು 3 ವರ್ಷದಲ್ಲಿ ಏನೆಲ್ಲ ನಾನು ಸಾಧನೆಗಳನ್ನು ಮಾಡಿದ್ದೇನೆ ಒಕ್ಕಲಿಗ ಸಂಘಕ್ಕೆ. ಈಗ ಸುಮಾರು 70 ಕೋಟಿಗಳಷ್ಟು ಖರ್ಚು ಮಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಹಾಸ್ಟೆಲ್ ಮಾಡಿದ್ದೇವೆ. ಸೊ ಒಂದು ಕೆಂಗಲ್ ಹನುಮಂತಯ್ಯ ಆಸ್ಪತ್ರೆ ಅಂತ ಹೇಳಿ 300 ಬೆಡ್ಡಿನ ಆಸ್ಪತ್ರೆ ರೆಡಿ ಮಾಡಿದ್ದೇವೆ. ನಂತರ ಮೆಡಿಕಲ್ ಕಾಲೇಜಿಗೆ ಬೇಕಾದಂಥ 20 ಕೋಟಿ ಖರ್ಚು ಮಾಡಿ ಮೆಡಿಕಲ್ ಕಾಲೇಜಿಗೆ ಬೇಕಾಗಿದ್ದಂಥ ಎಲ್ಲ ಸವಲತ್ತುಗಳು, ಸ್ಟಾಫ್ ಕ್ವಾರ್ಟರ್ಸು, ಅದಕ್ಕೆ ಎಕ್ಸಾಮಿನೇಷನ್ ಹಾಲು, ಇವೆಲ್ಲವನ್ನು ಕಟ್ಟಿಸಿದ್ದೇವೆ. ಇಷ್ಟು ಕೆಲಸಗಳು 3 ವರ್ಷಗಳಲ್ಲಿ ಆಗಿರುವಂಥ ಕೆಲಸ ಈವನ್ ಹಿಂದಿನ ಕಾರ್ಯಕಾರಿ ಸಮಿತಿಗಳಲ್ಲಿ 5 ವರ್ಷಗಳಲ್ಲಿ ಕೂಡ ಆಗದೇ ಇರುವಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಸಂಘದಲ್ಲಿ ಇವತ್ತು 73 ಕೋಟಿಯಷ್ಟು ಸದಸ್ಯರಿಂದ ಬಂದ ಹಣ ಠೇವಣಿಯಲ್ಲಿದೆ. 73 ಕೋಟಿಯಷ್ಟು. BIT ಕಾಲೇಜಲ್ಲೂ ಕೂಡ ಸಾಕಷ್ಟು ಫೀಸಿನ ಮುಖಾಂತರ ಬಂದಂಥ ಹಣವನ್ನು ನಾವು ಸಂಗ್ರಹಣೆ ಮಾಡಿದ್ದೇವೆ. ಸಾಕಷ್ಟು ಕೆಲಸಗಳು ಎಲ್ಲಿ ಸೋರಿಕೆ ಆಗ್ತಾ ಇತ್ತೋ ಹರೀಶ್ ಗೌಡ್ರಂತ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನ CEO ಆಗಿ ಮಾಡ್ಕೊಂಡಿದ್ದೇವೆ. ಸೊ ಹೀಗಾಗಿ ಎಲ್ಲಿ ಸೋರಿಕೆ ಆಗ್ತಿತ್ತೋ ಅದನ್ನೆಲ್ಲ ತಪ್ಪಿಸಿ ಸಂಘದ ಅಭಿವೃದ್ಧಿ ಕಾರ್ಯಗಳನ್ನು ಸಾಕಷ್ಟು ಮಾಡಿದ್ದೇವೆ. ಸೊ ಹಾಗಾಗಿ
ಇದು ಈ ಅಭಿವೃದ್ಧಿಯನ್ನೇ ಅವರಿಗೆ 18 ಜನ 19 ಜನ ಈಗ ಯಾರಿಗೆ ಬಂಡೆದ್ದು ನೀವು ಬೇಡ ಅಂತ ಹೇಳಿ ವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಅದಕ್ಕೆ ಸಹಿ ಹಾಕಿದಾರೋ ಇವರೆಲ್ಲರೂ ಕೂಡ ಇವರಿಂದ ಸಂಘಕ್ಕೆ ಪ್ರಯೋಜನ ಆಗಿದೆಯಾ, ಸಂಘದಿಂದ ಇವರು ಪ್ರಯೋಜನ ಪಡ್ಕೊಂಡಿರೋರ ಇಲ್ಲಿವರೆಗೂ ಅಂತ? ಇವರಲ್ಲಿ ಹೆಚ್ಚಿನವರು ಸಂಘದಿಂದ ಪ್ರಯೋಜನ ಪಡೆದಿರೋರೇ ವಿನಃ ಸಂಘಕ್ಕೆ ಯಾರು ಸೀಟ್ ಪಡ್ಕೊಂಡಿಲ್ವಾ? ಇವರು ಕೋಟಾ ಅಂತ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಪ್ರತಿ ವರ್ಷ ಮೆಡಿಕಲ್ ಸೀಟ್ ತಗೊಂತಾರೆ, ಇಂಜಿನಿಯರಿಂಗ್ ಸೀಟ್ಗಳು ತಗೊಳ್ತಾರೆ. ಅವರಿಗೆ ಏನೇನು ಕೋಟಾಗಳು ಬರ್ತಾ ಇದೆ ಎಲ್ಲ ಕೋಟಾ ತಗೊಂಡು. ಸರಿ ಆಯ್ತು, ಅಪ್ಪಾಜಿ ಗೌಡ್ರು ಇಷ್ಟ ಇಲ್ಲ ನಮಗೆ, ನಾವು ಅವಿಶ್ವಾಸ ನಿರ್ಣಯ ಮಂಡಿಸ್ತಾ ಇದೀವಿ, ಏನ್ ರೀಸನ್ಸ್ ಕೊಡ್ತಾ ಇದೆ ಇಷ್ಟು ಜನರ ಗುಂಪು? ನೀವು ಸರಿ ಇಲ್ಲ ಅಂತನಾ, ನೀವು ಅವ್ಯವಹಾರ ಮಾಡ್ತಾ ಇದ್ದೀನಿ ಅಂತನಾ, ಅಥವಾ ನೀವು ಭ್ರಷ್ಟಾಚಾರಿ ಅಂತನಾ? ಏನ್ ಆರೋಪ ಹೊರಿಸಿದ್ದಾರೆ ವಿಶ್ವಾಸಕ್ಕೆ? ಯಾವುದೇ ಆರೋಪ ಇಲ್ಲ, ಸುಮ್ಮನೆ ಬೇಡ ಅಂತ, ಸುಮ್ಮನೆ ನೀವು ಬೇಡ ಅಂತ ಹೇಳ್ತಿದ್ದಾರೆ ವಿನಃ ಇಷ್ಟು ಬಿಟ್ರೆ ಇನ್ನೇನು ಕಾರಣ ಇಲ್ಲ. ಈಗ ಅಲ್ಲಿ ಕೋಟ್ಯಾಂತರ ರೂಪಾಯಿ ಯಾರಾದ್ರೂ ಲಾಸ್ ಮಾಡಿದ್ರೆ ಅಥವಾ ಹೊಡ್ಕೊಂಡಿದ್ರೆ ಅಥವಾ ಸಂಘಕ್ಕೆ ಸೇರಿದ ಜಮೀನನ್ನ ಪರಬಾರೆ ಮಾಡಿದ್ರೆ ಅಥವಾ ಯಾವ್ದಾದ್ರೂ ಒಂದು ಗುರುತರವಾದ ಆಪಾದನೆಯನ್ನು ಮಾಡಿದ್ರೆ, ಆಪಾದನೆಗೆ ಒಳಗಾಗಿದ್ರೆ, ಆವಾಗ ಇವರು ಈ ನೋ ಕಾನ್ಫಿಡೆನ್ಸ್ ಇಡೋದ್ರಲ್ಲಿ ಅವರಿಗೆ ಇದಿದೆ, ಅರ್ಥ ಇದೆ. ನಿಮ್ಮ ಮೇಲೆ ಏನ್ ಆರೋಪನೂ ಮಾಡಿಲ್ಲ, ಯಾವುದೇ ಆರೋಪ, ಅವಿಶ್ವಾಸಕ್ಕೆ ಕಾರಣನೇ ಇಲ್ಲ. ಮತ್ತೆ ಅವಿಶ್ವಾಸ ನಿರ್ಣಯವನ್ನ ಕಾರ್ಯಕಾರಿ ಸಮಿತಿನಲ್ಲೇ ಇಟ್ಟಿಲ್ಲ. ನೀವು ಯಾಕೆ ಬೇಡ ಅಂತ ಬಾಯಿ ಮಾತಿಗೂ ಹೇಳ್ತಾ ಇಲ್ಲ, ಬಾಯಿ ಮಾತಿಗೂ ಹೇಳಿಲ್ಲ. ಒಂದು ವೇಳೆ ಒಬ್ಬ ಅಧ್ಯಕ್ಷನ ತೆಗೆಯೋದಾದ್ರೆ ಅಧ್ಯಕ್ಷ ಕಾರ್ಯಕಾರಿ ಸಮಿತಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅನ್ನೋದಾದ್ರೆ ಅದು ಯಾವ ಕಾರ್ಯಕಾರಿ ಸಮಿತಿ ಮೀಟಿಂಗ್? ಅದು ಕಾರ್ಯಕಾರಿ ಸಮಿತಿ ಮೀಟಿಂಗ್ ಅಲ್ವೇ ಅಲ್ಲ. ಇದು ಬಯಲಾದಲ್ಲಿ ಇರುವಂತ ಒಂದು, ಈಗ 30 ತಿಂಗಳ ಅವಧಿಯಲ್ಲಿ ಕೆಲವರು ಬದಲಾವಣೆ ಆಗುತ್ತೆ, 30 ತಿಂಗಳಾದ ಮೇಲೆ ಕೆಲವ್ರನ್ನ ಬದಲಾವಣೆ ಮಾಡ್ಬೇಕಾಗತ್ತೆ. ಈ ರೀತಿ ಬದಲಾವಣೆ ಮಾಡಕ್ ಹೋದಾಗ ನನ್ನೇ ನೀನ್ ಬದಲಾವಣೆ ಮಾಡ್ತಾ ಇದೀಯಾ, ನಿನ್ನೇ ತೆಗಿಸ್ತೀನಿ ನಾನು ಅನ್ನೋ ಹಂತ ಕೆಲವರು ಯಾರು ಬಂದಿರಬಹುದಾ? ಹೌದು. ಈಗ 30 ತಿಂಗಳ ಎರಡನೇ ಅವಧಿಗೂ ಕೂಡ ನಾನು ಅಧ್ಯಕ್ಷನಾಗಿ ಸೆಲೆಕ್ಟ್ ಆಗಿದೆ. ಇನ್ನು 6 ತಿಂಗಳು ಕೂಡ ಕಂಪ್ಲೀಟ್ ಆಗಿಲ್ಲ. ಕಡೆಯ ಪಕ್ಷ ಎಲ್ಲ ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿರ್ಮಾಣವಾದ ಸಂಸ್ಥೆಗಳಲ್ಲಿ ಕಡೆ ಪಕ್ಷ 6 ತಿಂಗಳಾದ್ರೂ ಆಗಿರ್ಬೇಕು ಒಂದು ಅವಿಶ್ವಾಸ ನಿರ್ಣಯವನ್ನು ತರಬೇಕಾದ್ರೆ. ಇನ್ನು ಈಗ 5 ತಿಂಗಳು ಮುಗಿದಿದೆ ಅಷ್ಟೇ. ಅಂಥದ್ರಲ್ಲಿ ಇವರು ಅವಿಶ್ವಾಸ ನಿರ್ಣಯವನ್ನು ತಂದಿದ್ದಾರೆ. ಈಗೇನು ಕೆಲವು ಸಂಸ್ಥೆಗಳಿಗೆ, ಆ ಸಂಸ್ಥೆಗಳಿಗೆ ಮಾತ್ರ ಕೆಲವರು ಅಧ್ಯಕ್ಷರನ್ನ ಮಾಡ್ಕೊಂಡಿದ್ವಿ, ಅವ್ರನ್ನ 2.5 ವರ್ಷಗಳಾದ ನಂತರ ಕೆಲವರನ್ನ ಬದಲಾವಣೆ ಮಾಡಿದ್ವಿ. ಅವರಲ್ಲಿ ಕೆಲವರು ಅತೃಪ್ತರಾದವರು ಈಗ ಏನು ಆಪೋಸಿಷನ್ ಗುಂಪಿಂತು ಅವ್ರ ಜೊತೆ ಸೇರ್ಕೊಂಡು ಈ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ನನಗೆ 6 ತಿಂಗಳ ಹಿಂದೆನೆ ಹೇಳಿದ್ರು, ಆ ಲ್ಯಾಂಡ್ ಮಾಫಿಯಾ ಕಡೆಯಿಂದ ನನಗೆ 4 ಕೋಟಿ ಆಫರ್ ಇದೆ, ನೀವು 4 ಜನ ಕರ್ಕೊಂಡು ಬಂದ್ಬಿಡಿ, ನನಗೆ 4 ಕೋಟಿ, ನಿಮಗೆ 4 ಕೋಟಿ ಕೊಡ್ತೀವಿ ಅಂತ ಹೇಳಿ ಆ ವ್ಯಕ್ತಿ ಹೇಳಿದ್ರು ನನಗೆ. ಅದೇ ವ್ಯಕ್ತಿ ಈಗ ನಮ್ಮ ಕಡೆಯಿಂದ, ನಮ್ಮ ಗುಂಪಿನಿಂದ ಸಿಡಿದು ಇನ್ನು ವಿರೋಧಿ ಗುಂಪಿಗೆ ಸೇರ್ಕೊಂಡು ಈ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ. ಈಗ ಯಾರೇ ಆದ್ರೂ ಸಂಘಕ್ಕೆ ಬಂದವ್ರಿಗೆ ಅಥವಾ ಅಧ್ಯಕ್ಷರಾದಂಥವ್ರಿಗೆ, ಒಂದು ಮುಖ್ಯಸ್ಥ ಸ್ಥಾನದಲ್ಲಿ ಕೊಡ್ತಂಥವ್ರಿಗೆ ಒಂದು ವ್ಯೂ ಇರುತ್ತೆ, ಒಂದು ಪ್ರಣಾಳಿಕೆ ಇರುತ್ತೆ. ಸಂಘವನ್ನು ಈ ರೀತಿನೇ ಮಾಡ್ಬೇಕಾಗತ್ತೆ, ನಾನು ನಮ್ಮ ಸಮುದಾಯಕ್ಕೆ ಇಂತಿಂಥ ಕಡೆ ಹಾಸ್ಟೆಲ್ಲೋ, ಆಸ್ಪತ್ರೆನೋ ಅಥವಾ ವಿದ್ಯಾಭ್ಯಾಸಕ್ಕೆ ಅನುಕೂಲವೋ ಏನೋ ಮಾಡಬೇಕು ಅಂತ ಇರುತ್ತೆ. ಆಯ್ತು, ಈಗ ಬಿಟ್ಕೊಟ್ರಿ 18 ಜನ 19 ಜನ ಒಂದು ಬಣ ಬಿಟ್ಕೊಟ್ರಿ, ಇವ್ರ ಪ್ರಣಾಳಿಕೆ ಏನು, ಮ್ಯಾನಿಫೆಸ್ಟೋ ಏನು ಇವ್ರದ್ದು? ಇವ್ರು ಹೇಗೆ ಉದ್ಧಾರ ಮಾಡ್ಬೇಕು ಅಂತಿದಾರಂತೆ ಸಂಘನ? ಅವ್ರದ್ದೇನಿಲ್ಲ, ಸರಿ ಇಲ್ಲ ಅಂತ ಇವ್ರು ತಿಳ್ಕೊಂಡಿದ್ದಾರೆ. ಈಗ ಸಂಘವನ್ನ ಲೂಟಿ ಮಾಡೋದು ಒಂದು, ಎರಡನೇದು ಆ ಜಮೀನನ್ನ ಪರಬಾರೆ ಮಾಡುವಂತ ಕೆಲಸಕ್ಕೆ ಇವರು ಕೈ ಹಾಕ್ತಾರೆ ಅಷ್ಟೇ ಇವ್ರ ಉದ್ದೇಶ. ಬೇರೆ ನಿಮ್ ಪ್ರಕಾರ ಇದನ್ನೇ ಮಾಡೋದು ಇವರು, ಅದನ್ನೇ ಮಾಡೋದು. ಬೇಕಾದ್ರೆ ನಾನು ಇವತ್ತು ಬರೆದು ಕೊಡ್ತೀನಿ, ಈ 2 ವರ್ಷದಲ್ಲಿ ಆ ಜಮೀನನ್ನ ಪರಬಾರೆ ಮಾಡುವಂತ ಕೆಲಸವನ್ನೇ ಮಾಡೋದು ಇವರು. ಸಂಘ ಕ್ಲಾಸ್ ಮಾಡ್ತಾರೆ, ಸಂಘ ಕ್ಲಾಸ್ ಮಾಡ್ತಾರೆ. ಸರಿ, ನೀವು ಫೈಟ್ ಮಾಡ್ತಿದಾರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆಯಲ್ಲ ಇದು? ಸುಪ್ರೀಂ ಕೋರ್ಟ್ ಅಲ್ಲೂ ಇದೆ, ಇನ್ನು ಹೈಕೋರ್ಟ್ ಅಲ್ಲೂ ಇದೆ. ನೆಕ್ಸ್ಟ್ ನೀವು ಫೈಟ್ ಮಾಡಕ್ಕಾಗಲ್ಲ, ಸಂಘದಿಂದ ಯಾರು ಅಧ್ಯಕ್ಷರಾಗ್ತಾರೋ ಅವ್ರು ಫೈಟ್ ಮಾಡ್ಬೇಕಾಗತ್ತೆ. ಮಾಡಿದ್ರೆ 44 ಎಕರೆನಲ್ಲಿ ನಾನು ಇಂಪ್ಲೀಡಿಂಗ್ ಅರ್ಜಿದಾರನಾಗಿದೆ, ನಾನು ಕೂಡ ಒಬ್ಬ ಪೆಟಿಷನರ್. ಹಾಗಾಗಿ ಆ 44 ಎಕರೆಯಲ್ಲಿ ಫೈಟ್ ಮುಂದುವರಿಸಬಹುದಲ್ಲ? ಅಲ್ಲಿ ಫೈಟ್ ಮುಂದುವರೆದೇ ಇರ್ತದೆ. ಆದ್ರೆ 52 ಎಕರೆನಲ್ಲಿ ಇವರು ಸಂಘದಿಂದ ಏನು ಹೋರಾಟ ಮಾಡ್ತಾ ಇದೆ ಸಂಘ, ಬಿಟ್ಬಿಡ್ತಾರೆ, ರಾಜಿ ಆಗ್ಬಿಡ್ತಾರೆ. ಪಕ್ಕಾ ಇದು ಜಮೀನು ಹೋಗುತ್ತೆ, ಸಂಘದಿಂದ ಆಚೆ ಹೋಗುತ್ತಿದ್ದು. ಈ 44 ಎಕರೆಗೂ ಇವರು ಕಣ್ಣು ಹಾಕೊಂಡಿದ್ದಾರೆ. ಈ ಉದ್ದೇಶಕ್ಕೋಸ್ಕರವಾಗಿ ಇಷ್ಟೆಲ್ಲ ನಡೀತಾ ಇದೆ, ಇಷ್ಟೊಂದು ಹೋರಾಟ ನಡೀತಾ ಇರೋದೇ ಆ ಜಮೀನನ್ನು ಪರಬಾರೆ ಮಾಡ್ಲಿಕ್ಕೋಸ್ಕರ. ಇನ್ನೂ ಒಂದು ಆರೋಪ ಇದೆ ಅಪ್ಪಾಜಿ ಗೌಡ್ರೆ, ಸಂಘ ಅಂತ ಬಂದಾಗ ಈ ಸಂಘ ಯಾರ ಹತ್ರ ದುಡ್ಡಿರುತ್ತೋ ಅವ್ರಿಗಷ್ಟೇ ಹೆಲ್ಪ್ ಮಾಡುತ್ತಿದ್ದು, ಅವ್ರಿಗಷ್ಟೇ ಮೆಡಿಕಲ್ ಸೀಟನ್ನ ಮಾರ್ಕೊಳ್ಳುತ್ತೆ, ಯಾವ್ದೋ ಆ ಕೋಟ ಈ ಕೋಟ ಅಂತ ಹೇಳುತ್ತೆ. ಅವೆಲ್ಲ ಸುಳ್ಳು. ನಾನು ಬಂದಾದ್ಮೇಲೆ 10 ವಿದ್ಯಾರ್ಥಿಗಳಿಗೆ ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರಿಂಗ್ ನಲ್ಲಿ 10 ವಿದ್ಯಾರ್ಥಿಗಳು ಯಾರು CET ಕೋಟಾದಿಂದ ಬಂದಿದ್ದಾರೆ, ಅದರಲ್ಲಿ 10,000ಕ್ಕಿಂತ ಕಡಿಮೆ ಆದಾಯವಿರುವಂತ ಫ್ಯಾಮಿಲಿಗಳಿಂದ ಬಂದಿದ್ದಾರೆ ಅಂತ ಮಕ್ಕಳಿಗೆ ನಾವು ಫ್ರೀ ಶಿಪ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ.
ಆಮೇಲೆ ಈಗ ಹಾಸ್ಟೆಲ್ಗಳ ವಿಚಾರ ಹೇಳಿದೆ, ಇದುವರೆಗೆ ಕೇವಲ 1,000 ವಿದ್ಯಾರ್ಥಿಗಳಿಗೆ ಮಾತ್ರ ಹಾಸ್ಟೆಲ್ ಅವಕಾಶ ಇತ್ತು. ನಾನು ಬಂದ ನಂತರ 3 ವರ್ಷಗಳಲ್ಲಿ ಮತ್ತೆ 2,000 ವಿದ್ಯಾರ್ಥಿಗಳಿಗೆ ಆಗುವಷ್ಟು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಿದ್ದೇವೆ. ಈಗ ಮಂಡ್ಯದಲ್ಲಿ ಇತ್ತೀಚೆಗಷ್ಟೇ ಓಪನ್ ಮಾಡಿದ್ದೇವೆ 400 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್. ಮೈಸೂರಿನಲ್ಲಿ 400 ವಿದ್ಯಾರ್ಥಿಗಳಿಗೆ 2ನೇ ಹಾಸ್ಟೆಲ್ ಕೂಡ ಎಲ್ಲ ರೆಡಿ ಇದೆ. ಹಾಸನದಲ್ಲಿ ರೆಡಿ ಇದೆ, ಶಿವಮೊಗ್ಗದಲ್ಲಿ ರೆಡಿ ಇದೆ, ತುಮಕೂರಿನಲ್ಲಿ ಹಾಸ್ಟೆಲ್ ಕಟ್ಟಡ ನಡೀತಾ ಇದೆ, ಚಿಕ್ಕಮಂಗ್ಳೂರಿನಲ್ಲಿ ಕಟ್ಟಡ ಶುರುವಾಗಿದೆ. ಫೈನ್. ಕಾನ್ಫಿಡೆಂಟ್ ಅಪ್ಪಾಜಿ ಗೌಡ್ರೆ, ನೆಕ್ಸ್ಟ್ ನೀವು ಅಧ್ಯಕ್ಷರಾಗ್ತೀರಾ ಅಥವಾ ಇದಾಗಲ್ವಾ? ಐ ಆಮ್ ಕಾನ್ಫಿಡೆಂಟ್. ನಾನು ಈಗೇನು ಅವರು ಕಾರ್ಯಕಾರಿ ಸಮಿತಿನಲ್ಲಿ ನಿಮ್ಮನ್ನು ತೆಗೆದಾಕಿತ್ತಿದ್ದೀವಿ ಅಂತ ಹೇಳ್ತಿದ್ದಾರೆ, ಅದು ಅಸಿಂಧು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದು ಕೋರ್ಟ್ನಲ್ಲಿ ಕೂಡ ಅದು ಅಸಿಂಧು ಅಂತಾನೆ ತೀರ್ಮಾನ ಬರುತ್ತೆ. ಥ್ಯಾಂಕ್ ಯು ಅಪ್ಪಾಜಿ ಗೌಡ್ರೆ. ನಮಸ್ಕಾರ. ಇಷ್ಟು ಮಾತಾಡೋದಕ್ಕೆ. ಇದು ಒಕ್ಕಲಿಗರ ಸಂಘದ ರಾದ್ಧಾಂತ ಅಥವಾ ಗದ್ದಲಕ್ಕೆ ಸಂಬಂಧಪಟ್ಟಂತ ಮಾತುಕತೆ ಆಗಿತ್ತು. ಅಂದ್ರೆ ಸಾಕಷ್ಟು ಗೊಂದಲಗಳಿವೆ ಇಲ್ಲಿಯೂ ಕೂಡ, ಯಾವ ಸರಿ ಯಾವ ತಪ್ಪು. ಅಪ್ಪಾಜಿ ಗೌಡರು ಕೋರ್ಟ್ ಮೊರೆ ಕೂಡ ಹೋಗಬಹುದಾಗತ್ತೆ. ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಂದಷ್ಟು ಜಮೀನಿಗೆ ಸಂಬಂಧಪಟ್ಟಂತೆ ಇಲ್ಲೇನೋ ಒಂದಷ್ಟು ಆಗ್ತಾ ಇದೆ, ಇದನ್ನು ಕಬಳಿಸೋ ಸಲುವಾಗಿಯೇ ಗದ್ದಲಗಳಾಗ್ತಾ ಇದೆ ಅವರು ಕೂಡ ಹೇಳ್ತಾ ಇದ್ದಾರೆ. ನಾವು ಕೂಡ ಕಾದ್ ನೋಡೋಣ. ಒಟ್ಟಾರೆಯಾಗಿ ಒಕ್ಕಲಿಗರ ಸಂಘದಲ್ಲಿ ಗದ್ದಲ ನಿಲ್ಲಿ ಆ ಸಮುದಾಯಕ್ಕೆ ಒಂದಷ್ಟು ಉಪಯೋಗಕಾರಿ ಯೋಜನೆಗಳು ಸಿಗಲಿ ಅಂತ ನಮ್ಮ ಆಶಯ. ಈ ಆಶಯದೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.